ನಮಸ್ಕಾರ. ನಾನು ಶೇಷಾಚಲಂ ಮಾತಾಡ್ತಾ ಇದ್ದೀನಿ, ಆಸ್ಟ್ರೋಗೈಡ್ ಮೈಸೂರು ಕನ್ನಡ ಚಾನಲ್ನಿಂದ. ಇವತ್ತು ಶನಿ ಗ್ರಹ ವಕ್ರನಾಗಿ ಸಂಚಾರ ಮಾಡ್ತಾ ಇರುವಂತಹ ಗೋಚಾರ ಫಲದ ಬಗ್ಗೆ ಮಾತಾಡೋಣ. ಮೀನರಾಶಿಯಲ್ಲಿ ಶನಿ 27ನೇ ತಾರೀಕು ಜುಲೈ 2026, ಅದರಿಂದ 11 ಡಿಸೆಂಬರ್ 2026ರವರೆಗೂ ಶನಿ ವಕ್ರ ಚಲನೆಯಲ್ಲಿರ್ತಾನೆ. ಸೊ ವಕ್ರ ಗೋಚಾರದ ಒಂದು ಫಲವನ್ನು ಮಾತಾಡೋಣ. ಈಗ ಗ್ರಹ ವಕ್ರ ಆಗೋದ್ರ ಬಗ್ಗೆ ನಾನು ಸುಲಭವಾಗಿ ಇಂಗ್ಲಿಷ್ ಚಾನಲ್ನಲ್ಲಿ ಅದರ ಬಗ್ಗೆ ಒಂದು ವಿಚಾರವನ್ನು ತಿಳಿಸಿದ್ದೀನಿ, ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ. ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೆಳಗಡೆ ಹಾಕಿರ್ತೀನಿ, ಅಲ್ಲಿ ಲಗತ್ಸಿರ್ತೀನಿ. ಅಲ್ಲಿಂದ ನೀವು ತಗೊಂಡು ಅದನ್ನು ನೋಡ್ಬೋದು. ಅದು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಯೂಟ್ಯೂಬ್ನಲ್ಲೇ ಇದೆ, ಸೊ ಅದಲ್ಲಿ ಅರ್ಥ ಆಗತ್ತೆ. ಇವಾಗ ಶನಿ ಗ್ರಹ ವಕ್ರನಾಗಿದ್ದಾಗ ಜಾತಕದಲ್ಲಿ ಮತ್ತು ಗೋಚಾರದಲ್ಲಿ ವಕ್ರನಾಗಿದ್ದಾಗ ಎರಡೂ ಒಂದೇ ತರ ಆಗಿರುತ್ತೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಜಾತಕದಲ್ಲಿ ವಕ್ರ ಇತ್ತು, ಇವಾಗ ನಿಮ್ಮ ಜಾತಕದಲ್ಲಿ ಶನಿ ವಕ್ರ ಇದ್ದಾನೆ, ಗೋಚಾರದಲ್ಲೂ ಶನಿ ವಕ್ರನಾಗ್ತಾನೆ. ಆವಾಗ ಶನಿ ನಿಮ್ಮ ಜಾತಕದಲ್ಲಿ ಯಾವ ತರ ಅವನು ಚಲನೆ ಮಾಡ್ತಾ ಇದ್ದ, ಯಾವ ಮುಖವಾಗಿ ಮಾಡ್ತಾ ಇದ್ನೋ ಅದೇ ಮುಖವಾಗಿ ವಕ್ರನಾಗಿರ್ತಾನೆ. ಅಂತಂದ್ರೆ ಇಲ್ಲಿವರೆಗೂ ಏನೇನು ನಿಂತಿರುತ್ತೆ ಕೆಲಸಗಳು, ಅದೆಲ್ಲ ಪಟ್ ಅಂತ ಒಂದ್ ಸ್ವಲ್ಪ ಮುಂದೆ ಹೊರದು ಕೆಲಸ ಆಗೋ ಹಂಗೆ ಕಾಣುತ್ತೆ. ಅದೇ ಶನಿ ಕೆಲವು ಜಾತಕಗಳಲ್ಲಿ ಶನಿ ವಕ್ರನಾಗಿರಲ್ಲ, ಮುಂದಿನ ನಾರ್ಮಲ್ ದಿಕ್ಕು ಅಂದ್ರೆ ಅದು ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ತಾನೆ, ಅದಕ್ಕೆ ಡೈರೆಕ್ಟ್ ಮೋಷನ್ ಅಂತೀವಿ. ಆ ಒಂದು ದಿಕ್ಕಲ್ಲಿರುವಂತಹ ಶನಿ ಯಾರ್ಯಾರ ಜಾತಕದಲ್ಲಿದೆ ಅವ್ರಿಗೆ ವಕ್ರ ಆದಾಗ ಅವ್ರಿಗೆ ಸಡನ್ ಚೇಂಜಸ್ ಅಂತೀವಿ ನಾವು. ಅಂದ್ರೆ ಹಠಾತ್ ಅಂತ ಏನಾದರೂ ಒಂದು ಸಡನ್ ಆಗಿ ಆಗುವಂಥದ್ದು, ಒಂದು ಟ್ರಾನ್ಸ್ಫರ್ ಆಗೋದು, ಇಲ್ಲಾಂದ್ರೆ ಸಡನ್ ಆಗಿ ಒಂದು ಪ್ರಮೋಷನ್ ಆಗೋದು, ಇಲ್ಲ ಸಡನ್ ಆಗಿ ಕಷ್ಟ ಆಗೋದು, ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು, ಸಡನ್ ಚೇಂಜಸ್ ಆಗುವಂತಹ ಒಂದು ವಿಚಾರಗಳಿವೆ. ಸೊ ಅದನ್ನು ನಾನು ಹೇಳಬೇಕು ಅಂತಂದ್ರೆ, ಸಾಮಾನ್ಯ ಫಲಿತಾಂಶ ಅಂತಂದ್ರೆ, ಜನ್ಮಕುಂಡಲಿಯಲ್ಲಿ ಶನಿ ಇರುವ ಜಾತಕರಿಗೆ ಈ ಶನಿ ವಕ್ರಗತಿ ಗೋಚಾರವು ಶನಿಯ ಅಧಿಪತ್ಯ ಜನ್ಮಸ್ಥಿತಿ ಹಾಗೂ ಗೋಚಾರವಾಗುವ ಭಾವವನ್ನು ಅವಲಂಬಿಸಿ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಹಠಾತ್ ಬದಲಾವಣೆಗಳನ್ನು ಉಂಟು ಮಾಡಬಹುದು. ಇದರ ಅರ್ಥ ಏನು ಅಂತಂದ್ರೆ, ಶನಿ ನಿಮ್ಮ ಜಾತಕದಲ್ಲಿ ವಕ್ರನಾಗಿದ್ದಾನೋ ಅವನು ಸೀದಾ ಅವನು ಮುಂದೆ ಮುಖ ಮಾಡ್ಕೊಂಡು ಅವನ ಪಾಡ್ಕೊಂಡು ಹೋಗ್ತಾ ಪ್ರಗತಿಯಲ್ಲಿದ್ದಾನೋ, ಹಿಂದೆ ಮುಂದೆ ಹೋಗ್ತಾ ಇದ್ದಾನೋ, ಅದು ಒಂದು ವಿಚಾರ ಆಗಿದ್ರೆ, ಶನಿ ಬಂದು ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಎಷ್ಟನೇ ಮನೆಯ ಅಧಿಪತಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಚತುರ್ಥಾಧಿಪತಿಯೋ, ಪಂಚಮಾಧಿಪತಿಯೋ, ಷಷ್ಠ ಸ್ಥಾನಾಧಿಪತಿಯೋ, ಸಪ್ತಮಾಧಿಪತಿಯೋ, ಅಷ್ಟಮಾಧಿಪತಿಯೋ ಗೊತ್ತಿಲ್ವಲ್ಲ. ಸೊ ಅದನ್ನ ಲಾರ್ಡ್ಶಿಪ್ ಅಂತ ಕರಿತೀವಿ. ಅಂದ್ರೆ ಆಧಿಪತ್ಯ, ಯಾವುದಕ್ಕೆ ಅವನು ಅಧಿಪತಿಯಾಗಿರ್ತಾನೆ ಅನ್ನೋದನ್ನ ತಿಳ್ಕೋಬೇಕು. ಸಪ್ತಮಾಧಿಪತಿ ಅಷ್ಟಮಾಧಿಪತಿ ಆಗಿರುವಂತಹ ಶನಿ ಬಂದು ಗೋಚಾರ ಮಾಡ್ತಾ ಇದ್ರೆ ಹೆಂಗಿರುತ್ತೆ ಇಂತಹ ಮನೆಯಲ್ಲಿ ಅನ್ನೋದು ಒಂದು ವಿಚಾರ. ಆ ವಿಚಾರಗಳನ್ನೆಲ್ಲ ಸೇರಿಸಿ ನಾನು ಒಂದು 12 ರಾಶಿಗಳಿಗೆ ರಾಶಿ ಫಲವನ್ನ ಹೆಂಗಿರ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಇದ್ರ ಜೊತೆಗೆ ಗ್ರಹ ಸ್ಥಿತಿ ಅದು ನೋಡ್ಬೇಕು ನೀವು. ಇವಾಗ ನಿಮ್ಮ ಜಾತಕದಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಕೆಲವು ಜಾತಕಗಳಲ್ಲಿ ಶನಿ ನೀಚ ಸ್ಥಾನದಲ್ಲಿದ್ದಾನೆ, ಕೆಲವು ಜಾತಕಗಳಲ್ಲಿ ಶನಿ ವಕ್ರನಾಗಿ ರಾಹುವಿನ ಜೊತೆ ಕೂತಿರ್ತಾನೆ, ಕೆಲವು ಜಾತಕಗಳಲ್ಲಿ ಶನಿ ವಕ್ರನಾಗಿ ಕೇತುವಿನ ಜೊತೆ ಕೂತಿರ್ತಾನೆ, ಕೆಲವು ಜಾತಕಗಳಲ್ಲಿ ಶನಿ ವಕ್ರನಾಗಿ ಇಲ್ಲದೆ ಇದ್ರೂ ಅವನು ಅಸ್ತನಾಗಿ ಸೂರ್ಯನ ಜೊತೆ ಕೂತ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲ ಅಂದ್ರೆ ಕೆಲವು ಜಾತಕಗಳಲ್ಲಿ ವಕ್ರನೋ, ಇಲ್ಲ ಅಂತಂದ್ರೆ ವಕ್ರನಾಗಿಲ್ಲದೆಯೋ ಅವನು ಚಂದ್ರನ ಜೊತೆ ಕೂತ್ಕೊಂಡಿರ್ತಾನೆ. ಇದೆಲ್ಲಾನು ನಮ್ಗೆ ಪರಿಗಣನೆಗೆ ತಗೋಬೇಕು. ಅದು ತಗೊಳಕ್ ಆಗಲ್ಲ. ಯಾಕೆಂದ್ರೆ ನಿಮ್ಮ ಎಲ್ಲಾ ಜಾತಕಗಳನ್ನು ನಾವು ನೋಡ್ತಾ ಇಲ್ವಲ್ಲ. ನಾವು ಇವಾಗ ಲೆಕ್ಕ ಹಾಕ್ತಾ ಇರೋದು ಏನಂತಂದ್ರೆ, ಶನಿ ಇದ್ದಾನೆ ಸಪ್ತಮಾಧಿಪತಿ ಅಷ್ಟಮಾಧಿಪತಿ ಆಗಿ ಅಲ್ಲಿ ಕೂತಿದ್ರೆ ಹೆಂಗೆ, ಚತುರ್ಥಾಧಿಪತಿ ಪಂಚಮಾಧಿಪತಿ ಆಗಿ ಮೀನದಲ್ಲಿ ಇದ್ರೆ ಹೆಂಗೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತಗೋಬೇಕು ಅಂದ್ರೆ, ತುಲಾ ರಾಶಿಯವರಿಗೆ ಚತುರ್ಥಾಧಿಪತಿ ಪಂಚಮಾಧಿಪತಿ ಅವನು ಷಷ್ಠ ಸ್ಥಾನದಲ್ಲಿ 6ನೇ ಮನೆಯಲ್ಲಿ ಗೋಚಾರ ಮಾಡ್ತಾ ಇದ್ದಾನೆ ಮೀನರಾಶಿಯಲ್ಲಿ ವಕ್ರನಾಗಿ, ಹೆಂಗಿರುತ್ತೆ ಅನ್ನೋದನ್ನ ಇಷ್ಟು ಮಾತ್ರ ಲೆಕ್ಕ ಹಾಕ್ತೀವಿ ನಾವು. ನಿಮ್ಮ ಜಾತಕಗಳಲ್ಲಿ ಹೆಂಗಿದಾನೆ ಶನಿ ಅಂತ ನಮಗ್ ಗೊತ್ತಿರಲ್ಲ. ಸೊ ಹಂಗಾಗಿ ಅಷ್ಟು ವಿಚಾರಕ್ಕೆ ಮಾತ್ರ ಇದರ ಒಂದು ಗೋಚಾರದ ಫಲದ ಒಂದು ಆಕ್ಯುರಸಿ ಅಂತೀವಿ. ಅಂದ್ರೆ ನಾವು ಹೇಳ್ತಾ ಇರೋವಂಥದ್ದು ನಿಖರವಾಗಿದೆಯಾ ಇಲ್ವಾ ಅಂತಂದ್ರೆ
ಅಷ್ಟರ ಮಟ್ಟಿಗೆ ಮಾತ್ರ ತಗೋಬೋದು, ಪೂರ್ಣ ಮಟ್ಟಿಗೆ ಬರೋದಿಲ್ಲ. ಹಾಗಾಗಿ ಮೇಷರಾಶಿಯವರಿಗೆ ತಗೊಂಡ್ರೆ, ಮೇಷರಾಶಿ ಇವಾಗ ಶುರು ಮಾಡ್ತಾ ಇರೋದು 12 ರಾಶಿಗಳಲ್ಲಿ ಮೇಷರಾಶಿ ಮೊದಲನೇ ತಗೊಂಡ್ರೆ ನಾನು, ಮೇಷರಾಶಿಗೆ 10ನೇ ಮತ್ತು 11ನೇ ಮನೆಯ ಅಧಿಪತಿಯಾಗಿರುವಂತಹ ಶನಿ 12ನೇ ಮನೆಯ ಗೋಚಾರವನ್ನ ಮಾಡ್ತಾ ಇದ್ದಾನೆ. ಉದ್ಯೋಗ ಕಾರಣದಿಂದ ಪ್ರಯಾಣ ಮಾಡಬಹುದು, ಅಂದ್ರೆ ಟ್ರಾವೆಲ್, ಅಂದ್ರೆ ಪ್ರಯಾಣ ಮಾಡೋದು ಉದ್ಯೋಗ ಕಾರಣಕ್ಕೆ ಕಾಣಿಸುತ್ತೆ. ಸುಮಾರು 3-4 ತಿಂಗಳುಗಳ ವಿದೇಶ ಅಥವಾ ದೂರದ ಸ್ಥಳಗಳ ಕೆಲಸ ಮಾಡುವ ಅವಕಾಶ ದೊರೆಯಬಹುದು. ಅಂದ್ರೆ ಆನ್ ಸೈಟ್ ಅಪಾಯಿಂಟ್ಮೆಂಟ್ಸ್ ಅಂತಾರೆ, ಆ ಥರ ಸಿಗ್ಬೋದು. ಇಲ್ಲಾಂತಂದ್ರೆ ಟ್ರಾನ್ಸ್ಫರ್ ಆಗ್ಬೋದು. ಟ್ರಾನ್ಸ್ಫರ್ ಆಗಿ ಕೆಲವೊಬ್ಬರಿಗೆ ವಾಪಸ್ ಆಗದೆ ಇರ್ಬೋದು. ಹಂಗಂತ ಅಂದ್ಬಿಟ್ಟು 3-4 ತಿಂಗಳಾದ್ಮೇಲೆ ವಾಪಸ್ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ಬಿಡ್ಬೇಡಿ. ಆ ಥರ ಒಂದು ಸ್ಥಳಾಂತರ ಆಗುವಂಥದ್ದು ಕಾಣಿಸ್ತಾ ಇದೆ. ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗಬಹುದು. ಈ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ. ಮೇಷರಾಶಿಯವರಿಗೆ ವೈದ್ಯಕೀಯ ವೆಚ್ಚ ಅಂದರೆ ಯಾವ್ದಾದ್ರು ಒಂದು ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಅಂತೀವಿ, ಅದು ಜಾಸ್ತಿ ಆಗುವಂಥ ಸಮಯ. ಅಪಘಾತ ಅಥವಾ ಅನಾಹುತಗಳ ಸಂಭವವಿದೆ. ಕೆಲವರಿಗೆ ಮೂಳೆ ಮುರಿದಂತಹ ಸಮಸ್ಯೆಯು ಉಂಟಾಗಬಹುದು. ಇದು ಯಾಕೆ ಆಗ್ತಾ ಇದೆ? ಆಕ್ಸಿಡೆಂಟ್ಸು ಇದೆಲ್ಲ ಯಾಕೆ ಹೇಳ್ತಾ ಇದೀವಿ ನಾವು? ಆಕ್ಸಿಡೆಂಟ್ ಅಂತಂದ್ರೆ ಅವ್ರಿಗೆ ಅಪಘಾತನೇ ಆಗತ್ತೆ ಅಂತಲ್ಲ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಸ್ಟೂಲ್ ಮೂಳೆ ಹೊಡ್ಕೊಂಡ್ಬಿಟ್ಟು ಆ ಸ್ಟೂಲ್ಗೆ, ಅಂದ್ರೆ ಅಲ್ಲಿರೋಂತಹ ಒಂದು ಮೋಡಕ್ಕೆ, ಇಲ್ಲ ಅಂತ ಅಂದ್ರೆ ಒಂದು ಚಿಕ್ಕ ಬೆಂಚ್ಗೆ ಯಾವುದಕ್ಕೂ ಕಾಲು ಹೊಡ್ಕೊಂಡ್ಬಿಟ್ಟು ಕಾಲಿಗೆ ಏಟಾಗಿ ಬಿದ್ದು ಸೊಂಟ ಮುರ್ಕೊಳ್ಳೋದು, ಇಲ್ಲ ಅಂತಂದ್ರೆ ಸೊಂಟ ಉಳುಕು ಆಗುವಂತಹ ಸಾಧ್ಯತೆ ಜಾಸ್ತಿ. ಯಾಕೆಂತಂದ್ರೆ ಶನಿ ಬಂದು ಕಾಲಿನ ಬೇನೆ ಮತ್ತು ಬೆನ್ನಿನ ಒಂದು ಕುಂಡಲಿನಿ, ಅಂದ್ರೆ ನಮ್ಮ ಬೆನ್ನು ಮೂಳೆ, ಅದರ ಮಧ್ಯೆ ಇರುವಂತಹ ನರಗಳು, ಆ ಬೆನ್ನು ಮೂಳೆಗೆ ಮತ್ತು ನರಗಳಿಗೆ ಇರುವಂತಹ ಸಂಬಂಧ, ಅದಕ್ಕೆ ನಾವು ಸ್ಪಾಂಡಿಲಿಸಿಸ್ ಮತ್ತೆ ಸಯಾಟಿಕಾ, ಡಿಸ್ಕೋಸಿಟಾ ಅಂತ ಕೆಲವು ಕಾಯಿಲೆಗಳಿವೆ. ಅಂದ್ರೆ ಅದು ಕಾಯಿಲೆ ಅಲ್ಲ, ಅದು ಇಟ್ ಇಸ್ ನಾಟ್ ಅನ್ ಇನ್ಫೆಕ್ಷನ್. ಅಂದ್ರೆ ಅದು ಏಟ್ ಬಿದ್ದಾಗ ಏನಾಗತ್ತೆ, ಮೂಳೆಗಳು ಹಿಂದೆ ಮುಂದೆ ಹೋಗ್ಬಿಡುತ್ತವೆ. ಈ ತರ ಮೂಳೆಗಳು ಕೂತಿರುತ್ತಲ್ಲ, ಬೆನ್ನಿನ ಮೂಳೆಗಳು, ಇದೆಲ್ಲ ಚೆನ್ನಾಗಿ ಕೂತಿರುತ್ತೆ ಒಂದೇ ಒಂದು ಜಾಗದಲ್ಲಿ. ಅದು ತುಂಬಾ ಸುಲಭವಾಗಿ ಕೂತಿರುತ್ತೆ. ಒಂದು ಹಿಂದೆ ಮುಂದೆ ಹೋಗ್ಬಿಟ್ಟಾಗ ಅದ್ರ ಒಳಗಡೆ ಹೋಗ್ತಾ ಇರುವಂತಹ ನರಗಳು ಏನಿರುತ್ತೆ, ಅದು ಪಿಂಚ್ ಎಫೆಕ್ಟ್ ಅಂತ, ಅದಕ್ಕೆ ಚುಚ್ಚಿದಂಗೆ ಆಗ್ತಾ ಇರುತ್ತೆ. ಅದು ಚುಚ್ಚಿದಾಗ ತುಂಬಾ ನೋವುತ್ತೆ. ಸೊ ಅದನ್ನ ಸಯಾಟಿಕಾ ಅಂತ ಕರಿತೀವಿ, ಸ್ಪಾಂಡಿಲಿಸಿಸ್ ಅಂತ ಕರಿತೀವಿ. ಇವಾಗ ಕೆಲವೊಬ್ರು ಎಲ್ಬೋ ಪ್ರಾಬ್ಲಮ್ ಬರುತ್ತೆ, ಕೂತೇ ಇರ್ತಾರೆ, ಕೆಲಸ ಮಾಡ್ತಾ ಇರ್ತೀವಿ. ನಮ್ಮಂಥವ್ರು ಕೂತಿರ್ತೀವಿ, ನಾವು ಕೆಲಸ ಮಾಡ್ತಾ ಇರ್ತೀವಿ, ಅವ್ರಿಗೆ ಇಲ್ಲೆಲ್ಲ ನೋವುತ್ತೆ, ಶೋಲ್ಡರ್ ಪೇನ್ ಬರುತ್ತೆ. ಇದೆಲ್ಲ ಬರುವಂಥದ್ದು ಶನಿಯಿಂದ ಬರುವಂಥದ್ದು. ಸೊ ಹಂಗಾಗಿ ಇದೆಲ್ಲಾನು ಮೇಷರಾಶಿಯವ್ರಿಗೆ ಬರುತ್ತೆ ಅಂತ ಅಲ್ಲ, ಇದನ್ನು ನಾನು ಮೊದಲೇ ಹೇಳಬೇಕಾಗಿತ್ತು. ಆದರೆ ಮೇಷರಾಶಿಯವರಿಗೆ ಕಾಲುಗಳಿಗೆ, ಪಾದಗಳಿಗೆ ಏಟಾಗುವಂಥದ್ದು ಕಾಣುತ್ತೆ. ಸೋಲ್ ಆಫ್ ದಿ ಫೀಟ್, ಆಂಕಲ್ಸ್. ಸೊ ಹಾಗಾಗಿ ಫುಟ್ಬಾಲ್ ಆಡುವಂತಹ ಹುಡುಗರು, ಹಾಕಿ ಆಡುವಂತಹ ಹುಡುಗರು, ಕ್ರಿಕೆಟ್ ಆಡುವಂತಹ ಹುಡುಗರು ಈ ವಿಚಾರನ ಅರ್ಥ ಮಾಡ್ಕೊಂಡ್ರೆ ಅವರು ಬೇಕಾಗಿರುವಂತಹ ಅದಕ್ಕೆ ಪಾದರಕ್ಷೆಗಳನ್ನ, ಸರಿಯಾಗಿರುವಂತಹ ಶೂಸು ಅದನ್ನು ಧರಿಸ್ಕೊಂಡು ಆಡಬೇಕು. ಸುಮ್ಮನೆ ಎದ್ದು ಬಿದ್ದು ಓಡ್ಬಿಟ್ಟು ಆಮೇಲೆ ಕಾಲ್ ಹತ್ರ ಏನೋ ಒಂದು ಆಯ್ತು, ಆಂಕಲ್ ACL ಟೇರ್ ಆಯ್ತು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ 3 ತಿಂಗಳು ಕೂತಿರ್ಬೇಕಾಗತ್ತೆ ನಿಮ್ಗೆ, ಆಟ ಆಡದೇ ಇರಂಗೆ. ನಡೀತಾ ಇದ್ದಂಗೆ ಉಳುಕಾಗೋದು, ಚಳಕಾಗೋದು ಇದೆಲ್ಲ ಇರುತ್ತೆ. ವೃಷಭ ರಾಶಿಯವರಿಗೆ ಇದು ಬಂದು 9ನೇ ಮತ್ತು 10ನೇ ಮನೆಯ ಅಧಿಪತಿ ಆಗಿರ್ತಾನೆ ಶನಿ. 11ನೇ ಮನೆಯಲ್ಲಿ ಗೋಚಾರ, ಒಳ್ಳೆಯ ಒಂದು ಗೋಚಾರ ಇದು. 11ನೇ ಮನೆ ಅಂದ್ರೆ ಲಾಭಸ್ಥಾನದಲ್ಲಿ ಗೋಚಾರ ಆಗಿರೋದ್ರಿಂದ ಯಾರ್ಯಾರು ಅವರವರ ಉದ್ಯಮಗಳಲ್ಲಿ, ಅಂದ್ರೆ ಇವಾಗ ಯಾರೋ ಒಬ್ರು ಅಂಗಡಿ ಹಾಕಿರ್ತಾರೆ, ಅಂಗಡಿ ಹಾಕಿದ್ದು ಅವ್ರಿಗೆ ಲಾಭ ಬರ್ತಾ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ, ತುಂಬಾ ವರ್ಷಗಳಾಗಿರುತ್ತೆ, ಕಷ್ಟದಲ್ಲಿರ್ತಾರೆ. ಅಂಥವ್ರಿಗೆ ಇವಾಗ ವಕ್ರಶನಿಯ ಗೋಚಾರ, ಈ ಒಂದು 4-4.5 ತಿಂಗಳು ಆಗುವಂತಹ ಗೋಚಾರ ಹಠಾತ್ ಅಂತ ಲಾಭ ಕೊಡುವಂತಹ ಒಂದು ಸಮಯ ಆಗ್ಬೋದು. ಅಂದ್ರೆ ಅವರ ಜಾತಕದಲ್ಲಿ ವಕ್ರಶನಿ ಇದ್ದು ಅವರು ಕಷ್ಟಪಡ್ತಾ ಇದ್ದು, ಇದು ಯಾಕೋ ಸೀದಾ ಹೋಗ್ತಾ ಇರೋ ಶನಿ ನಮ್ಗೇನು ಕೊಡ್ತಾ ಇಲ್ವಲ್ಲ, ಮಾರ್ಗಿ ಶನಿ ಅಂತೀವಿ ನಾವು, ಅದು ಮಾರ್ಗಿ ಅಂತ, ಇದು ವಕ್ರಿ ಅಂತ. ಇದು ವಕ್ರ ಶನಿ ಸಡನ್ ಆಗಿ, ಅಂದ್ರೆ ಹಠಾತ್ ಆಗಿ ಕೊಡುವಂತಹ ಒಂದು ಸಾಧ್ಯತೆ ಇದೆ, ಅಂದ್ರೆ ದುಡ್ಡು ಕೊಡುವಂಥದ್ದು. ಉದ್ಯೋಗದಲ್ಲಿ ಅನಿರೀಕ್ಷಿತ ಪದೋನ್ನತಿ ದೊರೆಯಬಹುದು. ಓಹೋ ಅಂತ ಹೇಳಿ ಒಂದು ಒಳ್ಳೆ ಪ್ರಮೋಷನ್ ಸಿಗ್ಬೋದು, ಆಯ್ತಾ. ಪಾರಂಪರಿಕ ಆಸ್ತಿಯ ಮೇಲೆ ಹಕ್ಕು ಅಥವಾ ಸ್ವಾಮ್ಯ ದೊರೆಯುವ ಸಾಧ್ಯತೆ ಇದೆ. ಅಂದ್ರೆ ಹಕ್ಕು ಅಂತಂದ್ರೆ ಲೀಗಲ್ ರೈಟ್ಸ್ ನಿಮ್ಗೆ ಇದೆ, ನಿಮಗೂ ಹಕ್ಕಿದೆ ಅಂತ ಹೇಳುವಂಥದ್ದು. ಸ್ವಾಮ್ಯ ಅಂತಂದ್ರೆ ನೀವು ಓನರ್ಶಿಪ್, ನೀವೇ ಅದರ ಒಂದು ಓನರ್ಶಿಪ್ ತಗೊಳ್ಳುವಂಥದ್ದು, ನಿಮ್ಮ ಹೆಸರಿಗಾಗುವಂಥದ್ದು ಈ ಸಮಯದಲ್ಲಿ
ನಿಮಗೆ ಅದರ ಸೂಚನೆ ಸಿಗತ್ತೆ. ಅಂದ್ರೆ ಇದು ಕೆಲಸ ಶುರು ಮಾಡಿ ಬಿಟ್ಟುಬಿಡತ್ತೆ ಈ 4.5 ತಿಂಗಳಲ್ಲಿ. ಈಗ ಯಾರೋ ಒಬ್ರು ಮೊನ್ನೆ ನಾನು ಇಂಗ್ಲಿಷ್ ಚಾನಲ್ ಅಲ್ಲಿ ನೆನ್ನೆ ಹಾಕಿದಾಗ ಅವರು ಕೇಳಿದ್ರು ಏನಂತ, ಸರ್ ಇದು ನಮ್ಗೆ ಕೆಲಸ ಸಿಕ್ಬಿಟ್ರೆ ಈ ಸಮಯದಲ್ಲಿ ಕೆಲಸ ಹೋಗ್ಬಿಡತ್ತ ಸರ್ ಅಂತ. ಹಂಗಲ್ಲ, ಶುರು ಮಾಡತ್ತಿದು ಅಂತ ಅರ್ಥ. ಈಗ ಹಂಗಂದ್ಬಿಟ್ಟು ನಾವು ಈಗ ಪುರೋಹಿತರ ಹತ್ರ ಹೋಗಿ ಕೇಳ್ತೀವಿ ಈ ಸಮಯದಲ್ಲಿ ಈ ಒಂದು 6 ತಿಂಗಳ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಅರ್ಥ ಏನೋ? 6 ತಿಂಗಳಾದ್ಮೇಲೆ ಮದುವೆ ನೀವು ಹೋಗ್ಬಿಡುತ್ತಾ? ಹಂಗಲ್ಲ. ಅದು 6 ತಿಂಗಳಲ್ಲಿ ಮದುವೆ ಆದ್ರೆ ಅದು ಸುಖಮಯವಾಗಿ ಸುಮಾರು ವರ್ಷ ಚೆನ್ನಾಗಿರ್ತಾರೆ, ಒಟ್ಟಿಗೆ ಅವರು ಚೆನ್ನಾಗಿ ಜೀವನ ಮಾಡ್ತಾರೆ ಅಂತ ಅರ್ಥ. ಅಂದ್ರೆ ಆ ಮುಹೂರ್ತ ಕಾಲ ಅಂತ ಹೇಳ್ತೀವಿ, ಇದು ಒಳ್ಳೊಳ್ಳೆ ಕಾಲಗಳಿರುತ್ತೆ, ಆ ಕಾಲದಲ್ಲಿ ಚೆನ್ನಾಗತ್ತೆ ಅಂತ. ಹಂಗೆ ಈ 4.5 ತಿಂಗಳಲ್ಲಿ ಆಗಿದ್ದು ಎಲ್ಲಾರ್ಗು ರಿವರ್ಸ್ ಆಗ್ಬಿಟ್ಟು ಅದು ಮಾರ್ಗಿ ಆಗ್ತಾ ಇಷ್ಟಂಗೆ ಎಲ್ಲ ತಿರುಗಿಸ್ಬಿಡಲ್ಲ. ಸೊ ಹಂಗಾಗಿ ಇದು ಚೆನ್ನಾಗಿರುತ್ತೆ. ಇವಾಗ ಮಿಥುನ ಲಗ್ನಕ್ಕೆ ಹೋದ್ರೆ ನಾವು ಅದು 8ನೇ ಮತ್ತು 9ನೇ ಮನೆ ಅಧಿಪತಿಯಾಗಿ ಶನಿ, 8ನೇ ಮನೆ ಅಧಿಪತಿ ನೋಡಿ. ಅಂತಹ ಸುಲಭವಾಗಿರುವಂತಹ ಮಿಥುನ ಲಗ್ನಕ್ಕೆ ಶನಿ ಬಂದು ಪೂರ್ಣವಾಗಿ ಯೋಗಕಾರಕ ಅಲ್ಲ. ವೃಷಭ ಲಗ್ನಕ್ಕೆ ಯೋಗಕಾರಕನಾಗಿದ್ದ ಶನಿ ಮಿಥುನ ಲಗ್ನಕ್ಕೆ ಪೂರ್ಣ ಯೋಗಕಾರಕನಲ್ಲದೆ ಆದರೆ 8ನೇ ಮನೆ ಅಧಿಪತಿಯಾಗಿರೋದ್ರಿಂದ ಆಯಸ್ಸನ್ನ ಕೊಡ್ತಾನೆ. ಹಂಗಾಗಿ ಅವನು 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. 10ನೇ ಮನೆ ಅಂದ್ರೆ ಯೋಗ, ಉದ್ಯೋಗ ಮತ್ತು ಅದೇ ಪ್ರೊಫೆಷನಲ್ ಪ್ರೋಗ್ರೆಸ್ ಅಂತೀವಿ, ಹಾಗೂ ಕರ್ಮಸ್ಥಾನ. ಇಂತಹ ಮನೆಯಲ್ಲಿ ಇರ್ಬೇಕಾದ್ರೆ ನಾವು ಏನೇನು ತಪ್ಪು ಮಾಡಿದ್ರೆ ಈ ವಕ್ರಶನಿ ಬಂದಾಗ ಪಾಠ ಕಲಿಸ್ತಾನೆ. ಅವನು ಕರ್ಮಕ್ಕೆ ಕಾರಕ. ಅವನು ಈ 4.5 ತಿಂಗಳಲ್ಲಿ ಏನಾದರೂ ಪಾಠ ಕಲಿಬೇಕು ಅಂತಂದ್ರೆ ಶನಿನೇ ಕಲಿಸಿರ್ತಾನೆ ಅಂತ ಅನ್ಕೊಂಡ್ಬಿಟ್ಟು ಮನಸ್ಸಿನಲ್ಲಿ ಶನಿಗೆ ಓಂ ಶನೈಶ್ಚರಾಯ ನಮಃ ಅಂತಂದು ಮುಗಿಸ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ನೀವೇನೋ ಮಾಡೋಕ್ಕಾಗಲ್ಲ, ಶನಿ ಪಾಠ ಕಲಿಸ್ತಾ ಇರೋದು. ಪಾಠ ಕಲಿಸ್ತಾ ಕಲ್ತ್ಕೋಬೇಕಷ್ಟೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಯಾರ್ಯಾರು ತಪ್ಪು ಮಾಡಿರ್ತಾರ ಅವ್ರಿಗೆ ಈ 4.5 ತಿಂಗಳಲ್ಲಿ ಶನಿ ಅವನ ರೀತಿಯಲ್ಲಿ ಪಾಠವನ್ನ ಕಲಿಸುತ್ತಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಪ್ರಸ್ತುತ ಉದ್ಯೋಗದಲ್ಲಿ ಬೇಕೇ ಅಥವಾ ಬೇಡವೇ ಎಂಬುವಂತ ಗೊಂದಲ ಇರುತ್ತೆ. ಅಂದ್ರೆ ಈ ಕೆಲಸ ಮಾಡೋದ, ಬಿಟ್ಬಿಡೋದ, ರಿಸೈನ್ ಮಾಡ್ಬಿಡೋದ, ಇಲ್ಲ ಬೇರೆ ಏನಾದ್ರು ನಂದೇ ಶುರು ಮಾಡ್ಕೊಂಡ್ಬಿಡೋದ, ಇಲ್ಲ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಬರ್ತಾ ಇದೆ ನಂಗೆ ಅದು ತಗೊಂಡ್ಬಿಡೋದ, ಈ ತರ ಒಂದು ತಳಮಳ ಅವ್ರಿಗೆ ಗೊಂದಲ ತುಂಬಾ ಜಾಸ್ತಿ ಇರುತ್ತೆ. ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ಸದ್ಯದ ಉದ್ಯೋಗದಲ್ಲೇ ಮುಂದುವರಿಯುವುದು ಉತ್ತಮ. ಇದು ಯಾರಿಗೆ? ಇವಾಗ ಶನಿ ಒಳ್ಳೆಯ ಸ್ಥಿತಿಯಲ್ಲಿ, ಈಗ ಅದನ್ನ ಹೇಳ್ತೀನಿ. ಇವಾಗ ಒಳ್ಳೆ ಸ್ಥಿತಿ ಅಂದ್ರೆ ಏನು ಅಂತ ಹೇಳಿದ್ರೆ ನೀವು ಅದಕ್ಕೆ ಏನ್ ಹೇಳೋದು? ಈಗ ಅದೇ ಹೇಳಿದೆ, ಶನಿ ಬಂದು ನಿಮ್ ಜಾತಕದಲ್ಲಿ ರಾಹುವಿನ ಜೊತೆ ಕೂತ್ಕೊಂಡಿದ್ದಾನೆ, 8ನೇ ಮನೇಲಿ ಕೂತಿದ್ದಾನೆ ಅಂತ ಇಟ್ಕೊಳ್ಳಿ. ಇವಾಗ ಗೋಚಾರ ಮಾಡ್ತಾ ಇರೋಂತಹ ಇದು ನಿಮ್ಗೆ ಒಳ್ಳೇದಾಗತ್ತಾ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. 4 ಜನರ ಹತ್ರ ಕೇಳಿ ಮಾತನಾಡಿ ಆಮೇಲೆ ಉದ್ಯೋಗದ ಪರಿವರ್ತನೆ ಮಾಡ್ಕೋಬೇಕು. ಸುಮ್ಮನೆ ಟಕ್ಕಂತ ಎಗರು ಬಿಡ್ಬೇಡಿ. ಈ ಕಡೆನೂ ಇಲ್ಲ, ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೆ ಒಂದು ಗಾದೆ ಇದೆ, ಇತ್ತ ದರಿ ಅತ್ತ ಪುಲಿ ಅಂತ. ಹಂಗಾಗ್ಬಿಡುತ್ತೆ ಕನ್ನಡದ ಗಾದೆ. ಇತ್ತ ದರಿ ಅಂದ್ರೆ ಈ ಕಡೆ ಹಳ್ಳ, ಆ ಕಡೆ ಪುಲಿ ಅಂದ್ರೆ ಆ ಕಡೆ ಹುಲಿ. ಸೊ ಹಂಗೆ ಆಗ್ಬಾರ್ದು. ನಾವು ಆ ತರ ಹೋಗಿ ಸಿಗಾಕೊಂಡ್ರೆ ಎಲ್ಲಿಗೆ ಹೋಗೋದು ಆಮೇಲೆ? ಹಂಗಾಗಿ ಏನೇ ಒಂದು ಸಿಗತ್ತೆ ನಿಮಗೆ ಈ ಒಂದು ಸಮಯದಲ್ಲಿ, ನಿಮಗೆ ಇನ್ನೊಂದು ಉದ್ಯೋಗದ ಒಂದು ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಅಂತಂದ್ರೆ ಸಿಕ್ಕಿದ್ದಕ್ಕೆಲ್ಲ ಎಗರುವಂಥದ್ದಲ್ಲ. ನೋಡಿ ಮಾಡಿ ಅದನ್ನ ತಿಳ್ಕೊಂಡು ಒಂದು 4 ಜನರ ಹತ್ರ ಮಾತಾಡಿ ಆಮೇಲೆ ನಿಮ್ಮ ಒಂದು ಇದನ್ನ ತಗೊಳ್ಳಿ, ಈ ತರ ನಿರ್ಧಾರ. ಹೊಸ ವ್ಯವಹಾರ ಅಥವಾ ಏನೋ ಸ್ಟಾರ್ಟಪ್, ನೋಡಿ ಕನ್ನಡದಲ್ಲಿ ಬರ್ದೀನಿ ಸ್ಟಾರ್ಟಪ್ ಅಂತ, ಅದು ಹೆಂಗ್ ಅರ್ಥ ಆಗುತ್ತೆ ನನಗೆ. ಸ್ಟಾರ್ಟಪ್ ಆರಂಭಿಸುವ ಅವಕಾಶಗಳು ಬರಬಹುದು, ಆದರೆ ಸಂಪೂರ್ಣ ವಿಶ್ವಾಸ ಮತ್ತು ಸೂಕ್ತ ಯೋಜನೆ ಇದ್ದರೆ ಮಾತ್ರ ಆರಂಭಿಸುವುದು ಒಳ್ಳೆಯದು. ಅಂದ್ರೆ ಅರ್ಥ ಏನೋ? ತಿರ್ಗಾ ಅದೇ ಕಾಶನ್ ಯಾರಿಗೆ? ಮಿಥುನ್ ರಾಶಿಯವರಿಗೆ ಈ ಶನಿ 10ನೇ ಮನೇಲಿದ್ದಾನೆ ಅಂತಂದ್ರೆ ಉದ್ಯೋಗದ ವಿಚಾರದಲ್ಲಿ ಬಿ ಕಾಶಿಯಸ್, ನೋಡ್ಕೊಂಡ್ ಮಾಡ್ರಿ. ಸುಮ್ಮನೆ ಆ ದಡಕ್ಕಂತ ಎಗರಬೇಡ್ರಿ. ತಾಯಿಯ ಆರೋಗ್ಯಕ್ಕೆ ಸಮಸ್ಯೆ ಇದೆ ತಾಯಿಯ ಆರೋಗ್ಯದಲ್ಲಿ. ಹಂಗಾಗಿ ಉಸಿರಾಟದ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ತೋರಿಸ್ತಾ ಇದೆ. ಹಂಗಾಗಿ ವೈದ್ಯಕೀಯ ವೆಚ್ಚಗಳು ಸುಮಾರಾಗಿ ಇದೆ ಅಂತ ತೋರಿಸುತ್ತೆ. ಎಲ್ಲದಕ್ಕಿಂತ ಈ ಓದುವಂತಹ ಮಕ್ಕಳಿಗೆ, ಈ ಮಿಥುನ್ ರಾಶಿಯಲ್ಲಿ ಓದುವಂತಹ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದು ಬೇಡ, ನನಗೆ ಯಾಕೋ ಆಸಕ್ತಿನೇ ಇಲ್ಲ, ಆ ಆಸಕ್ತಿ ಕಮ್ಮಿ ಆಗೋದು, ನನಗೆ ನಾನು ಕೆಲಸ ಕೊಟ್ಟೋಗ್ಬಿಡ್ತೀನಿ ಅಂತ ಹೇಳೋದು. ಅಂದ್ರೆ ಈ ವ್ಯಾಸಂಗ ಮುಂದುವರಿಸ್ತಾ ಇರ್ತಾರಲ್ಲ
ಅಂದ್ರೆ ನಾವು ಉನ್ನತ ವ್ಯಾಸಂಗ, ಹೈಯರ್ ಸ್ಟಡೀಸ್, ಅವರು ನಾನು ಬೇಡ, ನಾನು ಓದೋದಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳುವಂಥದ್ದು ಅದು ಕಾಣಿಸುತ್ತೆ ಈ ಒಂದು 4.5 ತಿಂಗಳಲ್ಲಿ. ಆ ತರಹ ಒಂದು ಅವರು ನಿರ್ಧಾರ ತಗೊಳ್ಳುವಂತಹ ಸಮಯ ಇದೆ. ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನ 4ನೇ ಲಗ್ನ, ಅದು ಅಂದ್ರೆ 4ನೇ ರಾಶಿ. ಕರ್ಕಾಟಕ ಲಗ್ನಕ್ಕೆ ಶನಿ ಬಂದು ಸಪ್ತಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರ್ತಾನೆ. ಹಾಗೂ ಸಪ್ತಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರುವಂತಹ ಶನಿ ಉದ್ಯೋಗದಲ್ಲಿ ಹಠಾತ್ ಅಂತ ಉದ್ಯೋಗನ ಸ್ಥಗಿತಪಡಿಸಿ ಉದ್ಯೋಗ ಬೇಡ ಅಂತ ಹೇಳಿ, ಇಲ್ಲಿ ನಾನು ಬರೆದಿರೋಂಥದ್ದು ಲೇ ಆಫ್ ಅಂತ. ಮುಂದೆ ಲೇ ಆಫ್ ಅಂತ ಮಾತಾಡಿದ್ದಕ್ಕೆ ಒಬ್ರು ಇಂಗ್ಲಿಷ್ ಚಾನಲಲ್ಲಿ ನೀವು ಬರೀ ಏನು ಸಾಫ್ಟ್ವೇರ್ ಇಂಜಿನಿಯರ್ ಬಗ್ಗೆ ಮಾತ್ರ ಮಾತಾಡಿದ್ದೀರಾ ಅಂತಂದ್ರು. ಲೇ ಆಫ್ ಅನ್ನೋ ಪದನ ನಾನು ಉಪಯೋಗಿಸ್ದೆ, ಅದು ಸಾಫ್ಟ್ವೇರ್ ಇಂಜಿನಿಯರ್ಗೆ ಅಂತ ಅಲ್ಲ. ಇದರಲ್ಲಿ ಏನಪ್ಪಾ ಅಂತಂದ್ರೆ, ಕೆಲಸ ಹೋಗಿ ಮನೇಲಿ ಕೂತ್ಕೊಳ್ತೀರಾ ಅಂತ ಅಂದ್ಬಿಟ್ರೆ ಕೆಲಸನೇ ಕಳ್ಕೊಂಡ್ಬಿಡ್ತೀವ ಅಂತ ಅನ್ನಿಸ್ಬಿಡುತ್ತೆ. ಆದರೆ ಕೆಲಸ ಹೋಗುವಂತಹ ಒಂದು ಸಮಯ ಬಂದಾಗ ಒಂಥರ ಅನ್ನಿಸ್ತಾ ಇರತ್ತೆ ನಮ್ಗೆ, ಇಲ್ಲಿ ಯಾಕೋ ಇಲ್ಲಿ ಚೆನ್ನಾಗಿಲ್ಲ, ಇಲ್ಲಿ ಯಾಕೋ ಕಂಪನಿ ಕ್ಲೋಸ್ ಆಗುವಂಗಿದೆ, ಕಂಪನಿನೇ ಯಾಕೋ ಒಂದು ಸ್ವಲ್ಪ ಅಲ್ಲಾಡ್ತಾ ಇದೆಯಲ್ಲ, ಅದು ಸ್ಥಿಮಿತದಲ್ಲಿ ಇಲ್ವಲ್ಲ ಇದು ಕೆಲಸ ಅಂತ ಅನ್ನಿಸೋಂತಹ ಒಂದು ಸಾಧ್ಯತೆ ಇದೆ. ಅದು ಹಂಗಿದ್ರೂ ನೀವು ಏನ್ ಮಾಡ್ಬೇಕು, ಅಲ್ಲೇ ಉಳ್ಕೊಳ್ಳೋಕ್ಕೆ ಸಾಧ್ಯತೆ ಇದ್ರೆ ಈ 4.5 ತಿಂಗಳು ಹೆಂಗಾರ ಮಾಡಿ ಉಳ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಎಲ್ಲಾರ್ಗು ಬಿಟ್ಟ ತಕ್ಷಣ ಕೆಲಸ ಸಿಕ್ಬಿಡಲ್ಲ. ಈಗ ಮೊದಲೇ ಇವಾಗ ಇರೋಂತಹ ಉದ್ಯೋಗದ ಮಾರ್ಕೆಟ್ ಸರಿಯಿಲ್ಲ. ಮಾರ್ಕೆಟ್ ಅಂದ್ರೆ ಮಾರುಕಟ್ಟೆ, ಉದ್ಯೋಗದ ಮಾರುಕಟ್ಟೆ ಸರಿಗಿಲ್ಲ. ಸೊ ಅದನ್ನ ನೀವು ಎಲ್ಲರಿಗೂ ಸರಿಗಿಲ್ಲ ಅಂತ ಹೇಳಲ್ಲ, ಕೆಲವೊಬ್ರಿಗೆ ಸರಿಗಿಲ್ಲ. ಅವರು ಕೆಲಸ ಬಿಟ್ಬಿಡ್ತೀವಿ ಸರ್, ನಾವು ಹೊಸ ಕೆಲಸ ನೋಡ್ಕೋತೀವಿ ಅಂತಂದ್ರೆ ಏನು 2-3 ತಿಂಗಳಲ್ಲಿ ಸುಮ್ಮನೆ ಕೆಲಸ ಸಿಕ್ಬಿಡುತ್ತಾ? ಸಿಗೋದಿಲ್ಲ. ಈಗ ತುಂಬಾ ಕಷ್ಟದಲ್ಲಿದೆ ಎಲ್ಲ, ಅಲ್ಲಿ ಇಲ್ಲಿ ಎಲ್ಲ ಕಡೆ ನಿಮ್ಗೆ ಗೊತ್ತಿರೋ ಹಂಗೆ ದೇಶ ಒಬ್ರು ಒಂದ್ ದೇಶ ಇನ್ನೊಂದು ದೇಶ ಹೊಡೆದಾಡ್ತಾ ಇರುವಂತಹ ಸಮಯ ಕಷ್ಟದಲ್ಲಿದೆ. ಭಾರತ ದೇಶದಲ್ಲೂ ಒಂದ್ ಸ್ವಲ್ಪ ಕಷ್ಟ ನಾವು ಅನುಭವಿಸಿದೀವಿ. ಪೆಟ್ರೋಲ್ ಆಗ್ಲಿ, ಬೇರೆ ದರಗಳಾಗ್ಲಿ, ಇದೆಲ್ಲ ಪೆಟ್ರೋಲು, ಕಚ್ಚಾ ತೈಲ, ಇದೆಲ್ಲ ಯಾರಿಗ್ ಬರುತ್ತೆ? ಶನಿಗೆ ಬರೋದು. ಅನುಭವಿಸ್ತಾ ಇದೀವಿ ನಾವು. ಈ ಶನಿ ಮಾರ್ಗಿ ಆಗೋವರೆಗೂ ಅನುಭವಿಸ್ತೀವಿ. ಮಾರ್ಗಿ ಆಗೋದು ಯಾವಾಗ? ಡಿಸೆಂಬರ್ 11ನೇ ತಾರೀಕು, ಅಲ್ಲಿವರೆಗೂ ಅನುಭವಿಸ್ತೀವಿ. ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಶನಿ ಯಾವಾಗ ನಮಗೆ ಮೀನರಾಶಿಗೆ ಬಂತೋ ಆವಾಗಲೇ ಇದೆಲ್ಲ ಶುರು ಆಗೋಯ್ತು. ಒಬ್ರೊಬ್ರು ದೇಶ ಹೊಡೆದಾಡೋದೆಲ್ಲ ಶುರುವಾಗಿ, ಯಾವಾಗ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು ಇಂಗ್ಲಿಷ್ನಲ್ಲಿ. ಅದು ರಾಹು ಶನಿ ಇಬ್ರು ಸೇರಿ 1 ಡಿಗ್ರಿ ಮೀನ್ ರಾಶಿಯಲ್ಲಿ ಇಬ್ರು ಸೇರುತ್ತೆ, ಸ್ಫೋಟ ಆಗತ್ತೆ ರಾಹು ಮತ್ತು ಶನಿ. ಆವಾಗ ಶುರು ಆಗಿರೋದು ಇದೆಲ್ಲ. ಇದರ ಒಂದು ಯೋಚನೆ ಶುರುವಾಗಿ ಆವಾಗಿಂದ ಎಲ್ಲ ಕೆಲಸಗಳು ಹದಗೆಟ್ಟು ಹೋಗಿ 3-4 ರಾಷ್ಟ್ರಗಳು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಅದು ಬೇಕಾಗಿಲ್ಲ. ಎಲ್ಲ ಶಾಂತಿಯಿಂದ ಇರೋಕ್ಕೆ ಏನಾಗಿದೆಯೋ ಗೊತ್ತಿಲ್ಲ ಜನಕ್ಕೆ. ಇರ್ಲಿ, ಆ ವಿಚಾರಕ್ಕೆ ನಾವು ಹೋಗೋದು ಬೇಡ ಇವಾಗ. ಅದರ ವಿಚಾರವಾಗಿ ನಾವು ಬೇರೆ ಇನ್ನೊಂದಷ್ಟು ವಿಡಿಯೋಗಳು ಮಾಡೋಣ. ಇವಾಗ ಉದ್ಯೋಗದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಅನಗತ್ಯ ಅಪಾಯಗಳನ್ನು ತಪ್ಪಿಸಬೇಕು ಈ ವಿಚಾರದಲ್ಲಿ. ಈಗ ಹಿರಿಯ ನಾಗರಿಕರಿಗೆ ಈ ಸಮಯದಲ್ಲಿ ತೀರ್ಥಯಾತ್ರೆ ಹಾಗೂ ಧಾರ್ಮಿಕ ಪ್ರವಾಸಗಳಿಗೆ ಅನುಕೂಲಕರ ಸಮಯವಾಗಿದೆ. ಬಹಳ ಒಳ್ಳೆ ಸಮಯ ಆದವ್ರಿಗೆ ಓಡಾಡಿ ಎಲ್ಲ ಕಡೆನೂ ಒಳ್ಳೆ ತೀರ್ಥಯಾತ್ರೆಗಳಿಗೆ ಹೋಗಿ ಒಳ್ಳೆ ಸ್ಥಳಗಳಿಗೆ ಹೋಗಿ ಬರ್ಬೋದು. ತಂದೆಯವರು ತಪ್ಪಾದ ಹೂಡಿಕೆಗಳನ್ನು ಹಾಕಿ ಮೋಸ ಹೋಗುವಂತಹ ಒಂದು ಸಮಯ ಕಾಣುತ್ತೆ. ಅಂದ್ರೆ ಜಾತಕನ ತಂದೆಯವರು ಎಲ್ಲಾದರೂ ಯಾರಿಗಾರು ಕಾಸು ಕೊಟ್ರೆ ವಾಪಸ್ ಬರಲ್ಲ, ಹಂಗಾಗಿ ಕಾಸು ಕೊಡ್ಬೇಕಾದ್ರೆ ಯೋಚನೆ ಮಾಡಿಕೊಡ್ಲಿ. ಆರೋಗ್ಯ ಸಂಬಂಧವಾಗಿ ತಂದೆ ತಾಯಿಗರಿಗೆ, ಪ್ರತ್ಯೇಕವಾಗಿ ತಂದೆಗೆ ಸ್ವಲ್ಪ ಹೃದಯ ಮತ್ತು ಕಾಲು ಎರಡೂ ನೋಡ್ಕೊಳ್ಳುವಂತಹ ಒಂದು ಸಮಯ. ಸಿಂಹಲಗ್ನಕ್ಕೆ ಹೋಗೋಣ. ಇದು ಸಿಂಹಲಗ್ನಕ್ಕೆ 6ನೇ ಮತ್ತು 7ನೇ ಮನೆ ಅಧಿಪತಿ ಆಗಿದ್ದು ಶನಿ 8ನೇ ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ. 8ನೇ ಮನೆ ಅಂತಂದ್ರೆ ಕಷ್ಟದಲ್ಲಿ ಇದ್ದಾರೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ಕಲಹಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ತಾಳ್ಮೆಯಿಂದ ಇರ್ಬೇಕು ಈ ಸಮಯದಲ್ಲಿ. ಇದು ಮೊದಲೇ ವಕ್ರ ಶನಿ, ಅದು ಸಿಂಹರಾಶಿ, ಸಪ್ತಮಾಧಿಪತಿ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ. ಅಂದ್ರೆ ಮದುವೆ ವಿಚಾರದಲ್ಲಂತೂ ತುಂಬಾ ಹುಷಾರಾಗಿರ್ಬೇಕು. ವಿವಾಹಿತರು ಅವರವರ ಸ್ಥಳದಲ್ಲಿ ಅವರು ಚೆನ್ನಾಗಿದ್ರೆ ಒಳ್ಳೇದು. ಕೆಲಸಕ್ಕೆ ಬಾರದೇ ಇರುವಂತಹ ಮಾತುಗಳಿಗೆ ಸಿಕ್ಕಾಕೊಳ್ಳೋದು, ಬೇರೆಯವ್ರ ವಿಚಾರಗಳನ್ನೆಲ್ಲ ಕೆರ್ಕೊಂಡು ಅದನ್ನೆಲ್ಲ ಏನೋ ಮಾಡಕ್ ಹೋಗೋದು, ಬೇಡವಾದ ಸಮಸ್ಯೆಗಳನ್ನ
ಹುಡುಕಿ ಅದನ್ನ ಸರಿ ಮಾಡಕ್ ಹೋಗ್ಬಿಟ್ಟು ನಿಮ್ದೇ ಒಂದು ದೊಡ್ಡ ಸಮಸ್ಯೆಯನ್ನ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ಕೊಬಿಡ್ರಿ. ಅಂದ್ರೆ ವಾದ ವಿವಾದಗಳು, ಟೀಕೆಗಳು ಅದೇನು ಮಾಡಕ್ ಹೋಗ್ಬೇಡ್ರಿ. ಅನಗತ್ಯವಾದ ವಿವಾದಗಳನ್ನು ತಪ್ಪಿಸಿ. ಜಾತಕರಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು, ವಿಶೇಷವಾಗಿ ಯಕೃತ್ ಅಂದ್ರೆ ಲಿವರ್ಗೆ ಸೇರಿರುವಂತಹ, ಮೂತ್ರಪಿಂಡ ಅಂದ್ರೆ ಕಿಡ್ನಿಗೆ ಸೇರಿರುವಂತಹ ಸಂಬಂಧಿತ ತೊಂದರೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಯಾವಾಗ? ಇದು ಸಿಂಹರಾಶಿಯವರಿಗೆ ಮಾತ್ರ. ನಿಯಮಿತ ಆರೋಗ್ಯ ತಪಾಸಣೆ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವುದು ಉತ್ತಮ. ಶನಿಗೆ ಏನ್ ಸರ್ ಮಾಡ್ಬೇಕು ನಾವು ಆರೋಗ್ಯಕರ ಜೀವನಕ್ಕೆ ಅಂತಂದ್ರೆ? ಶನಿ ಅಂದ್ರೆ ಏನು? ಕಾಲು ಕೆಲಸ ಕೊಡಿ. ಕಾಲು ಕೆಲಸ ಏನ್ ಸರ್ ಕೊಡೋದು ಅಂತಂದ್ರೆ, ಸೈಕಲ್ ತುಳಿರಿ, ನಡೆದಾಡಿ, ಒಂದೇ ಕಡೆ ನಿಂತ್ಕೋಬೇಡ್ರಿ, ಕಾಲು ನೋವು ಬರುತ್ತೆ. ಕಾಲ್ಗೆ ಏನ್ ಕೆಲಸ ಕೊಡ್ಬೇಕು ಸರ್ ಅಂತಂದ್ರೆ, ಕೆಳಗಡೆ ಕಾರ್ಪೆಟ್ ಮೇಲೆ ಯಾರ ಕೈಲಿ ಆಗತ್ತೆ ಅವ್ರು ಕಾರ್ಪೆಟ್ ಮೇಲೆ ಮಲ್ಕೊಳ್ಳಿ, ಅಂದ್ರೆ ಚಾಪೆ ಮೇಲೆ ಮಲ್ಕೊಂಡು ಕಾಲು ಇಟ್ಕೊಂಡು ಮೇಲ್ಗಡೆ ಸೈಕ್ಲಿಂಗ್ ಮಾಡ್ರಿ. ಕಾಲ್ಗೆ ರಕ್ತ ಸಂಚಾರವನ್ನ ಚೆನ್ನಾಗಿ ಮಾಡ್ರಿ, ದಿನ ಮಾಡ್ರಿ, ತುಂಬಾ ಒಳ್ಳೇದು. ಇದು ಬರೀ ಸಿಂಹರಾಶಿಯವರಿಗೆ ಅಂತಲ್ಲ, ಎಲ್ಲರಿಗೂ ಒಳ್ಳೇದೆ. ಸಿಂಹರಾಶಿಯಲ್ಲಿ ಲಗ್ನ ಅಥವಾ ಚಂದ್ರ ಇರೋರಿಗೆ, ಅಂದ್ರೆ ಇದು ನಾನು ಹೇಳ್ತಾ ಇರೋದು ಲಗ್ನ ಚಂದ್ರ ಇಬ್ರಿಗೂ ಅನ್ವಯಿಸುತ್ತೆ. ಲಗ್ನ ಅಂತಂದ್ರೆ ದೈಹಿಕವಾಗಿ ಅನ್ವಯಿಸುತ್ತೆ, ಚಂದ್ರ ಅಂತಂದ್ರೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಅನ್ವಯಿಸುತ್ತೆ. ಈಗ ಸಿಂಹರಾಶಿಯನ್ನ ಇನ್ನು ಮುಂದುವರೆದ್ರೆ, ನ್ಯಾಯಾಲಯದಲ್ಲಿ ವ್ಯಾಜ್ಯಗಳು ಅಥವಾ ಕಾನೂನು ಸಂಬಂಧಿತ ವಿಷಯಗಳಲ್ಲಿ ಆತುರ ಪಡಬೇಡಿ. ಅಲ್ಲಿ ಈಗಲೇ ಮುಗ್ದೋಗ್ಬಿಡ್ಲಿ, ಆದಷ್ಟು ಬೇಗ ಮುಗಿಸ್ಬಿಡಿ ಅನ್ನೋ ವಿಚಾರಕ್ಕೆ ಹೋಗ್ಬೇಡಿ. ಅದು ತಗೊಳ್ಳಿ, ಅದರ ಸಮಯವನ್ನು ತಗೊಳ್ಳಿ. 4.5 ತಿಂಗಳಾದ್ಮೇಲೆ ಅದ್ರ ಪಾಡಗದೆ ತಿಳಿ ಆಗಬಹುದು. ಈ ಅವಧಿಯಲ್ಲಿ ಏಕಾಂತದ ಭಾವನೆ, ಒಂಟಿತನ ಅಥವಾ ಮಾನಸಿಕ ಅಶಾಂತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ಬಹಳ ಮುಖ್ಯ. ಮೊದಲು ಏನ್ ಹೇಳಿದೆ ನಾನು? ವೈವಾಹಿಕ ಜೀವನದಲ್ಲಿ ಕಲಹ ಬೇಡ, ನಿಮ್ದು ನೀವು ನೋಡ್ಕೊಳ್ಳಿ ಅಂತಂದೆ. ಹಂಗಂದ್ಬಿಟ್ಟು ನಾನು ಮಾತೇ ಆಡೋದಿಲ್ಲ, ನನ್ನ ಪಾಡಿಗೆ ನಾ ಇರ್ತೀನಿ, ಅವಳ ಪಾಡಿಗೆ ಅವಳು ಇರ್ತಾಳೆ. ಅಂದ್ರೆ ಅವಳ ಪಾಡಿಗೆ ಅಂತಂದ್ರೆ ಇದು ಗಂಡಸು ಈ ಕಡೆ ಹೆಂಗಸು ಅಂತಲ್ಲ, ಇಬ್ರಿಗೂ ಅನ್ವಯಿಸೋದು ಏನಂತಂದ್ರೆ, ಮಿತಿಯಾಗಿ ಮಾತಾಡಿ ಅಂತ. ಮಾತೇ ನಿಲ್ಲಿಸ್ಬಿಡಿ ಅಂತಲ್ಲ, ಮಾತು ನಿಲ್ಲಿಸ್ಬಿಟ್ರೆ ಅಂದ್ರೆ ಯಾರ್ದೋ ಇವಾಗ ಇಬ್ಬರ ಮಧ್ಯೆ ಏನೋ ಕಲಹ ನಡೀತಾ ಇದೆ, ಈ ಒಂದು 4.5 ತಿಂಗಳಿದೆಯಲ್ಲ ಬಹಳ ಮುಖ್ಯ. ಆ ಕಲಹಕ್ಕೆ ಕಾರಣ ನಿಮ್ಮ ಮೌನ ಆಗ್ಬಿಟ್ರೆ ದೇವರೇ ಕಾಪಾಡಬೇಕು. ಮೌನ ಆದಷ್ಟು ಕಮ್ಮಿ ಮಾಡಿ, ಮಾತನಾಡಿ, ಮಿತವಾಗಿ ಮಾತನಾಡಿ. ಕಾರ್ಯರೂಪದಲ್ಲಿ ನಿಮ್ಮ ಒಂದು ಪ್ರೀತಿಯನ್ನ ತೋರಿಸಿ. ಮಾತಾಡೇ ತೋರಿಸ್ಬೇಕು. ಎಲ್ಲಾರ್ಗೂ ಒಂದು ಹೂಗುಚ್ಚಾನೆ ತಗೊಂಡೋಗಿ ಕೊಡ್ಬೇಕು ಅಂತ ಏನಿಲ್ಲ. ಮೊದಲನೇ ದಿನ ನೀವು ರೆಡ್ ರೋಸ್ ತಗೊಂಡೋಗಿ ಕೊಟ್ಟಿರ್ಬೋದು. ಇವಾಗ ಕೋಪ ಆಗಿದ್ದಾಳೆ ನನ್ನ ಹೆಂಡತಿ ಅಂತಂದ್ಬಿಟ್ಟು 10 ವರ್ಷ ಆಗಿರೋಂತಹ ಮದುವೆಯಲ್ಲಿ ಒಂದು ಹೂಗುಚ್ಛ ತಗೊಂಡೋಗಿ ಕೊಟ್ರೆ ತಗೊಂಡೋಗಿ ಪಕ್ಕಕ್ಕೆ ಬಿಸಾಕ್ಬಿಡ್ತಾಳೆ ಕೋಪಕ್ಕೆ. ಅದು ಆ ಒಂದು ವಯಸ್ಸು ಇಲ್ಲ ಇವಾಗ. ಹಂಗಾಗಿ ಕಾರ್ಯರೂಪದಲ್ಲಿ ನಿಮ್ಮ ಒಂದು ತಾಳ್ಮೆಯನ್ನ, ಒಂದು ಪ್ರೀತಿಯನ್ನ ತೋರಿಸಿ. ಆವಾಗ ಸಿಂಹರಾಶಿಯವರಿಗೆ ಈ ಒಂದು ಸಮಯ ಸ್ವಲ್ಪ ಸುಲಭ ಆಗತ್ತೆ ನಡೆಸೋದು. ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಗೆ ಇದು 5ನೇ ಮತ್ತು 6ನೇ ಮನೆ ಅಧಿಪತಿಯಾಗಿದ್ದು 7ನೇ ಭಾವದಲ್ಲಿ ಸಂಚಾರ ಮಾಡ್ತಾ ಇದೆ. ವ್ಯವಹಾರ ಸಂಬಂಧಿತ ಪ್ರಯಾಣಗಳು, ಅದಕ್ಕೆ ಒಂದು ಒಳ್ಳೆ ಯೋಗ ಸ್ಥಾಪಿತವಾಗಿದೆ. ಹೊಸ ವ್ಯವಹಾರ ಆರಂಭಿಸಲು ಅಥವಾ ವಿಸ್ತರಿಸಲು ಆರಂಭಿಕ ವೆಚ್ಚಗಳು ಎದುರಾಗಬಹುದು. ಯಾರ್ಯಾರ ಜಾತಕದಲ್ಲಿ 7ನೇ ಮನೆ ಬಹಳ ಬಲಿಷ್ಠವಾಗಿ ಕೂತಿದೆ, 7ನೇ ಮನೆ ಅಧಿಪತಿ ಚೆನ್ನಾಗಿ ಕೂತಿದ್ದಾನೆ, ಈ ತರ ಶನಿ ಬಂದಾಗ ಒಳ್ಳೆ ಒಂದು ವಿಚಾರ ಬರುತ್ತೆ, ಈ ತರ ಮಾಡೋಣ 4 ಜನ ಸೇರ್ಕೊಂಡು ಅಂತ. ಸ್ವಲ್ಪ ಯೋಚನೆ ಮಾಡಬಾರ್ದು ಅಂತ ಏನು ಇಲ್ಲ, ಮಾಡ್ಬೋದು. ಅದನ್ನ ಯೋಚನೆ ಮಾಡಿ ಅಷ್ಟೇ, ಹುಷಾರಾಗಿ ಮಾಡಿ. ಜೀವನ ಸಂಗಾತಿಯೊಂದಿಗೆ ಅನಗತ್ಯ ಜಗಳ, ಭಿನ್ನಾಭಿಪ್ರಾಯ ಮತ್ತು ವಾದ ವಿವಾದಗಳನ್ನು ತಪ್ಪಿಸುವುದು ಉತ್ತಮ. ಇದಂತೂ ಈಗ ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿತ್ತು ಸಪ್ತಮಾಧಿಪತಿ ಗೋಚಾರ. ಇವರಿಗೆ ಶನಿನೇ ಸಪ್ತಮದಲ್ಲಿ ಕೂತ್ಕೊಂಡಿದ್ದಾನೆ ಅಂತಂದ್ರೆ ಅರ್ಥ ಅಂತಾನೆ ಸಪ್ತಮ ಶನಿ ಗೋಚಾರ ಅಂತಾನೆ ಒಂದು ವಿಚಾರ ಇದೆ. ಸಪ್ತಮ ಶನಿ ಮತ್ತು ಅಷ್ಟಮ ಶನಿ ಗೋಚಾರ ಎರಡು ಅಷ್ಟು ಸುಲಭ ಅಲ್ಲ. ಅಷ್ಟಮ ಶನಿಯಲ್ಲಿ ಕಷ್ಟಗಳೆಲ್ಲ ಆಗಿ ಮೌನದಲ್ಲಿ ಇರ್ತಾರೆ, ಅದು ಸರಿಪಡಿಸ್ಕೊಂಡ್ಬಿಡ್ಬೇಕು. ಸಪ್ತಮ ಶನಿ ಆವಾಗ ಕಷ್ಟ ಶುರುವಾಗ್ತಾ ಇರುತ್ತೆ, ಶುರು ಮಾಡ್ಕೊಬಿಡ್ರಿ ಅಂತ ಅಷ್ಟೇ. ಹಂಗಾಗಿ ಜೀವನ ಸಂಗಾತಿ ಇಲ್ಲ ಸಂಗಾತ ಅವರೊಂದಿಗೆ ಅನಗತ್ಯ ಜಗಳ, ಭಿನ್ನಾಭಿಪ್ರಾಯ ಮತ್ತು ವಾದ ವಿವಾದಗಳನ್ನು ತಪ್ಪಿಸುವುದು ಉತ್ತಮ. ಐಷಾರಾಮಿ ವಸ್ತುಗಳು ಹಾಗೂ ಸೌಕರ್ಯಗಳಿಗೆ ಮಾಡುವ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅಂದ್ರೆ
ಪಟ್ಟಂತ ಹೇಳಿ ಇಲ್ಲಿಂದ ಯಾವುದೋ ಒಂದು ಒಳ್ಳೆಯ ಒಂದು ಟ್ರಿಪ್ಗೆ ಅಂದರೆ ವಿದೇಶ ಪ್ರವಾಸ ಹೋಗಿ ಒಂದು 15 ದಿವಸ ಇದ್ದು ಬಂದು ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಬರುವಂತಹ ಸಾಧ್ಯತೆ ಇದೆ. ದುಡ್ಡಿರೋರು ಹೋಗ್ಬಿಟ್ಟು ಬನ್ರಿ, ಯಾಕೆ ಬೇಡ ಅಂತಂದ್ರು. ವಿದೇಶ ಪ್ರವಾಸ ಮಾಡಬಾರ್ದು ಅಂತ ಎಲ್ಲೂ ನಾನು ಹೇಳ್ತಾ ಇಲ್ಲ, ಹೋಗಿ ಬನ್ರಿ. ಅಂದ್ರೆ ಅದು ಸಾಧ್ಯತೆ ಇದೆ, ವಿದೇಶ ಪ್ರವಾಸ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಆತಂಕ, ಭಯ ಮತ್ತು ಏಕಾಗ್ರತೆಯ ಕೊರತೆ ಕಂಡು ಬರಬಹುದು. ಇದು ಬಹಳ ಮುಖ್ಯವಾದಂಥದ್ದು. ಈಗ ಮಕ್ಕಳಿಗೆ ಈಗ ಇದೇನು ಎಕ್ಸಾಮ್ ಸಮಯ ಅಲ್ಲ, ಆದರೂ 10ನೇ ಕ್ಲಾಸು 10ನೇ ತರಗತಿ ಇಲ್ಲ ಅಂತಂದ್ರೆ 12ನೇ ತರಗತಿಲಿ ಇರೋರಿಗೆ ಡಿಸೆಂಬರ್ 11ನೇ ತಾರೀಕುವರೆಗೂ ಇದೆ ಇದು ಶನಿ ವಕ್ರ. ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ ಪಾಪ, ಕೊನೆಯಲ್ಲಿ 2 ತಿಂಗಳು ಓದಕ್ಕಾಗಲ್ಲ. ಹಂಗಾಗಿ ಈ ಸಮಯದಲ್ಲಿ ಎಷ್ಟಾಗತ್ತಷ್ಟು ಫೋನು, ಟ್ಯಾಬ್ಲೆಟ್ಟು ಅಂದರೆ ಟ್ಯಾಬು, ಫೋನು, ಆಮೇಲೆ ಕಂಪ್ಯೂಟರು, ಲ್ಯಾಪ್ಟಾಪು, ಇದು ಯಾವುದು ಉಪಯೋಗಿಸೋದು ಕಮ್ಮಿ ಮಾಡಬೇಕು. ರಾತ್ರಿ ಹೊತ್ತು ರಾಹು ಮತ್ತು ಶನಿಗೆ ಬೇಕಾಗಿರೋವಂಥದ್ದು ಯಾವುದು ಮಾಡಬಾರ್ದು. ಅತಿಯಾಗಿ ಊಟ ಮಾಡಿಬಿಡೋದು, ರಾತ್ರಿ ಕರೆದಿರೋದೆಲ್ಲ ತಿಂದ್ಬಿಡೋದು, ಹೊಟ್ಟೆ ತುಂಬ ತಿಂದ್ಬಿಟ್ರೆ ನಿದ್ದೆ ಬರುತ್ತೆ, ಹಿಂಗೆ ಎಳಿತಾ ಇರತ್ತೆ. ಮತ್ತು ಬೇಡವಾದ್ದು ಫೋನ್ ತೀಡ್ತಾ ಕೂತ್ಕೊಂಡ್ಬಿಡೋದು, ಇದೆಲ್ಲ ಮಾಡಿದ್ರೆ ಇದು ಒಂದು ವಿರ್ಗೋ ಅಂದರೆ ನಾವು ಹೇಳ್ತಾ ಇರೋದು ಕನ್ಯಾ ರಾಶಿಯವ್ರಿಗೆ ಕಷ್ಟ ಆಗತ್ತೆ. ಮಕ್ಕಳಿಗೆ ಅವ್ರಿಗೆ ಓದು ಬರಹದಲ್ಲಿ ಏಕಾಗ್ರತೆ ಹೋಗ್ಬಿಡುತ್ತೆ. ಆಮೇಲೆ ಎಕ್ಸಾಮಲ್ಲಿ ಕಷ್ಟ ಆಗುತ್ತೆ, ಯಾಕಂದರೆ 4 ತಿಂಗಳಿದು, ಇದು ಕಮ್ಮಿ ಅಲ್ಲ. ಇದು ಪ್ರತಿದಿನ ಕನಿಷ್ಠ 8 ಗಂಟೆಗಳ ಉತ್ತಮ ನಿದ್ರೆ ಪಡೆಯುವುದು ಒಳ್ಳೆಯದು ಮಕ್ಕಳಿಗೆ. ಬೇರೆಯವ್ರಿಗೂ ಒಳ್ಳೆಯದೇ, ಮಕ್ಕಳಿಗೆ ಅತ್ಯಂತ ಮುಖ್ಯವಾದಂತಹ ವಿಚಾರ. 8 ಗಂಟೆ 10 ಗಂಟೆಯಿಂದ 6 ಗಂಟೆವರೆಗೂ ಮಲಗಬೇಕು ಚೆನ್ನಾಗಿ. ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ರಾಶಿ, ತುಲಾ ಲಗ್ನ ಅಂದ್ರೆ ಯಾರಿಗೆ ತುಲಾ ಲಗ್ನ ಇದೆ ಇಲ್ಲ ತುಲಾ ರಾಶಿ ಇದೆ ಅಂದ್ರೆ ಜನ್ಮರಾಶಿ ಚಂದ್ರ ಕೂತ್ಕೊಂಡಿದ್ದಾನೆ. ಚತುರ್ಥಾಧಿಪತಿ ಪಂಚಮಾಧಿಪತಿ ಆಗಿರುವಂತಹ ಶನಿ 6ಥ ಸ್ಥಾನದಲ್ಲಿ ಗೋಚಾರ ಮಾಡ್ತಾ ಇದ್ದಾನೆ. ಚತುರ್ಥಾಧಿಪತಿ ಪಂಚಮಾಧಿಪತಿ ಅಂದ್ರೆ ಒಳ್ಳೆ ಯೋಗಕಾರಕ. ಯೋಗಕಾರಕ ಶನಿ ಬಂದು 3, 6, 11ರಲ್ಲಿ ಯಾವಾಗ ಗೋಚಾರ ಮಾಡ್ತಾನೆ ಬಹಳ ಒಳ್ಳೇದು. ಇದು 6ರಲ್ಲಿದ್ದಾನೆ, ಬಹಳ ಚೆನ್ನಾಗಿದೆ ಇವ್ರಿಗೆ. ಈಗ ವಕ್ರ ಶನಿ ಆಗಿರೋದ್ರಿಂದ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳದಂಗೆ ಯಾರ ಜಾತಕದಲ್ಲಿ ವಕ್ರ ಶನಿ ಇತ್ತೋ ಅವರಿಗೆ ಈಗ ವಕ್ರ ಶನಿ ಒಂದು ಸ್ವಲ್ಪ ಸುಲಭ ಮಾಡ್ತಾನೆ ಕೆಲಸಗಳನ್ನ. ಯಾರ ಜಾತಕದಲ್ಲಿ ಮಾರ್ಗಿ ಶನಿ ಇತ್ತೋ ಅವರಿಗೆ ವಕ್ರ ಆದಾಗ ಒಂದು ಸ್ವಲ್ಪ ಕಷ್ಟ ಕೊಡ್ತಾನೆ. ಹಠಾತ್ತಾಗಿ ಏನೋ ಒಂದು ಅಡ್ಡ ಬರೋದು, 4 ತಿಂಗಳು ನನ್ನ ಕೈಲಿ ಏನೋ ಮಾಡೋಕ್ಕಾಗ್ತಾ ಇಲ್ಲ, ಲೋನ್ ಅಪ್ಲೈ ಮಾಡಿದ್ದೆ ಬರ್ತಾ ಇಲ್ವಲ್ಲ ದುಡ್ಡು, ಯಾಕಂದ್ರೆ 6ನೇ ಮನೆ ಅಲ್ವಾ, ಲೋನ್ ಅಪ್ಲೈ ಮಾಡಿದ್ದೆ ದುಡ್ಡು ಬರ್ತಾ ಇಲ್ವಲ್ಲ ಅನ್ನುವಂತಹ ಒಂದು ಮಾನಸಿಕ ಕಷ್ಟ ಬರುವಂಥದ್ದು ಅದೆಲ್ಲ ಆಗತ್ತೆ. ಪಾಲುದಾರಿಕೆಯಲ್ಲಿ ಸೇರುವಾಗ ಎಚ್ಚರಿಕೆಯಿಂದಿರಿ. ಪಾಲುದಾರಿಕೆ ಅಂತಂದ್ರೆ ಪಾರ್ಟ್ನರ್ಶಿಪ್, ಗೊತ್ತಾಯ್ತಾ? ಸರಿಯಾದ ಪಾರ್ಟ್ನರ್ ಅಂದ್ರೆ ಪಾಲುದಾರರನ್ನ ಸಿಕ್ಕರೆ ವ್ಯವಹಾರವನ್ನು ಉತ್ತಮವಾಗಿ ವಿಸ್ತರಿಸಲು ಸಹಕಾರಿಯಾಗುತ್ತಾರೆ. ಇದು ತುಲಾರಾಶಿಯವರಿಗೆ. ಈ ಅವಧಿಯಲ್ಲಿ ವಿದೇಶ ಪ್ರವಾಸ ಅಥವಾ ವಿದೇಶ ಪ್ರಯಾಣದ ಯೋಗವಿದೆ ಹಾಗೂ ಬೆಳವಣಿಗೆಯ ಅವಕಾಶಗಳಿವೆ. ಆದರೆ ಅದಕ್ಕಾಗಿ ಹೆಚ್ಚುವರಿ ಪರಿಶ್ರಮ ಮತ್ತು ಶ್ರಮ ಅಗತ್ಯವಾಗುತ್ತದೆ. ಯಾವಾಗ 6ನೇ ಮನೇಲಿ ಶನಿ ಇರ್ತಾನೆ, ಸುಮ್ಮನೆ ಹಿಂಗೆಲ್ಲ ಕಟ್ಟಿಟ್ಟು ಬುಟ್ಟಿನ ಹಿಂಗೆ ತಗೊಂಬಂದ್ಬಿಟ್ಟು ತಗೊಳ್ಳಿ ಇಷ್ಟು ಚಿನ್ನದ ನಾಣ್ಯಗಳು ಅಂತ ಹಂಗೆ ಕೊಟ್ಟು ಬಿಡಲ್ಲ. ಶನಿ ಅಂದ್ರೆ ಏನು, ಕಷ್ಟಪಡಬೇಕು, ಕಷ್ಟಪಟ್ಟು ಬೆನ್ನು ಬಗ್ಗಿಸ್ಬೇಕು, ಕೆಲಸ ದುಡಿಬೇಕು. ಯಾರ್ಯಾರು ಕಷ್ಟಪಟ್ಟು ದುಡಿತಾರೆ ಅವ್ರಿಗೆ ಶನಿ ತಂದು ತಗೊಳಪ್ಪ ಅಂತ ಕೊಟ್ಟೆ ಕೊಡ್ತಾನೆ. ಬೇರೆ ಗ್ರಹಗಳ ತರ ಅಲ್ಲ, ನೀವು ಕಷ್ಟಪಡ್ತೀರಾ ಶನಿ ಗ್ಯಾರಂಟಿ ಕೊಡ್ತಾನೆ ನಿಮಗೆ. ಕೆಲಸದ ಒತ್ತಡ ಹಾಗೂ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅಂದ್ರೆ ಕೆಲಸ ಸಿಗತ್ತಲ್ಲ, ಕೆಲಸ ಇರುತ್ತೆ ಇವ್ರಿಗೆ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಯಾಕಂದ್ರೆ 6ನೇ ಮನೆ ಶನಿ ಕೆಲಸ ಕೊಡ್ತಾನೆ. ಅಂದ್ರೆ ಸೇವೆ ಮಾಡುವಂತಹ ಜಾಗದಲ್ಲಿ ಕೂತ್ಕೊಂಡಿರೋದ್ರಿಂದ ಇವ್ರಿಗೆ ಏನಾದ್ರೂ ಕಷ್ಟಗಳಾದ್ರೆ ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ವಯಸ್ಸಾಗಿರುವಂತಹ ವೃದ್ಧರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡೋದು. ನಿಮ್ಮ ಮನೆಯಲ್ಲೇ ವೃದ್ಧರಿದ್ದಾರೆ ಅಂತಂದ್ರೆ ಅವರ ಸಹಾಯಕ್ಕೆ ನೀವು ತನು ಮನ ಧನ. ತನು ಅಂದ್ರೇನು, ಕೈಯಲ್ಲಿ ಹಿಡ್ಕೊಂಡು ಹೋಗೋದು ಬರೋದು, ಕಾಲ್ ಮಾಲಿಶ್ ಮಾಡೋದು, ಇದೆಲ್ಲ ಮಾಡ್ರಿ, ತುಂಬಾ ಒಳ್ಳೇದಾಗತ್ತೆ. ಯಾರು ತುಲಾರಾಶಿಯವರಿಗೆ ವಯಸ್ಸಾದವರಿಗೆ ನೀವು ಸಹಾಯ ಮಾಡಿದ್ರೆ ನಿಮಗೆ ಒಳ್ಳೇದಾಗತ್ತೆ. ಈ ಒಂದು 4.5 ತಿಂಗಳು ಬಹಳ ಎಚ್ಚರವಾಗಿರ್ರಿ. ಆಯ್ತು, ಇವಾಗ ವೃಶ್ಚಿಕ ಲಗ್ನಕ್ಕೆ ಹೋಗೋಣ, ಇಲ್ಲಾಂದ್ರೆ ವೃಶ್ಚಿಕ ರಾಶಿ. ಇಲ್ಲಿ 3ನೇ ಮನೆ ಮತ್ತು 4ನೇ ಮನೆ ಅಧಿಪತಿ ಆಗಿರುವಂತಹ ಶನಿ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. 5ನೇ ಮನೆ ಅಂತಂದ್ರೆ ಏನು, ಅದು ನಾವು ಯೋಚನೆ ಮಾಡುವಂತಹ ಶಕ್ತಿ, ಭಾವನಾತ್ಮಕ ಶಕ್ತಿ ಮತ್ತು
ಓದು ಅಂದ್ರೆ ಉನ್ನತ ವ್ಯಾಸಂಗಗಳಿಗೆ ಹೋಗುವಂತಹ ಒಂದು ಜಾಗ. ಅಲ್ಲಿ ಬಂದು ಶನಿ ವಕ್ರನಾಗಿದ್ದಾನೆ. ಯಾರ್ಯಾರಿಗೆ ವೀಸಾ ಸಿಕ್ಕಿಲ್ಲ, ನಮ್ಗೆ ಅಮೆರಿಕಾಗ ಹೋಗಕ್ ಆಗ್ತಾ ಇಲ್ಲ ನಾವ್ ಎಲ್ಲಿಗೋ ಹೋಗ್ಬೇಕಾಗಿತ್ತು, ನನ್ನ ಪಾಸ್ಪೋರ್ಟ್ ಎಲ್ಲ ಆಗಿದೆ, ಆ ಕಾಲೇಜಿಂದ ನನಗೆ ಲೆಟರ್ ಬಂದಿಲ್ಲ, ಅಲ್ಲಿಂದ ನನಗೊಂದು ಏನಾದ್ರು ಪತ್ರ ಬಂದ್ಬಿಟ್ರೆ ನಾನು ಅಲ್ಲೋಗಿ ಸೇರ್ಕೋಬಹುದು ಅಂತ ಯಾರ್ಯಾರಿಗಿರುತ್ತೆ. ಅದೇನು ನೀವು ಫಾರಿನ್ಗೆ ಹೋಗ್ಬೇಕು ಅಂತಲ್ಲ, ಇವಾಗ ಬೇರೆ ಯಾವುದೋ ಒಂದು ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡಬೇಕು, ಒಂದು ಮಹಾವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಬೇಕು ಅಂತ, ಆ ಕೆಲಸ ಸಿಕ್ಕಿದೆ ಅಂತಂದ್ರೆ ಅದು ಪೇಪರ್ ಸಿಕ್ಕಿರಲ್ಲ. ಆ ಪೇಪರ್ ಅಂದ್ರೆ ಡಾಕ್ಯುಮೆಂಟ್ಸ್ ಬರುವಂತಹ ಒಂದು ಸಮಯ ಇದು. ಪಟ್ ಅಂತ ಬರುವಂತಹ ಸಮಯ ಇರುತ್ತೆ. ಬಂದ ತಕ್ಷಣ ಹೋಗಿ ಸೇರ್ಕೊಳ್ಳಿ, ಒಳ್ಳೇದಾಗಿ. ಹಠಾತ್ ಹೂಡಿಕೆಗಳನ್ನು ಮಾಡಬೇಡಿ. ಯಾಕೆಂದ್ರೆ ಪಂಚಮ ಸ್ಥಾನ ಅಂತಂದ್ರೆ ಹೌಸ್ ಆಫ್ ಸ್ಪೆಕ್ಯುಲೇಷನ್ ಅಂತೀವಿ, ಊಹಾಪೋಹ ಮಾಡುವಂತಹ ಜಾಗ. ಹಠಾತ್ ನಿರ್ಧಾರಗಳನ್ನು ತಗೋಬೇಡಿ. ಯಾಕೆ ಅಂತಂದ್ರೆ ಯೋಜನೆಗಳಲ್ಲಿ ಹಣ ಹೂಡುವ ಸಾಧ್ಯತೆ ಇದೆ, ಆದರೆ ಅದನ್ನ ನೋಡ್ಕೊಂಡು ಮಾಡ್ರಿ, ಅರ್ಜೆಂಟ್ ಮಾಡ್ಕೋಬೇಡ್ರಿ. ಅರ್ಜೆಂಟ್ ಮಾಡ್ಕೊಂಡ್ರೆ ಹಠಾತ್ ಆಗಿ ದುಡ್ಡು ಹೋಗ್ಬಿಟ್ರೆ ಎಲ್ಲಿಗೆ ಹೋಗೋದು. ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ವಿಶೇಷವಾಗಿ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ವೆಚ್ಚಗಳು ಎದುರಾಗುವ ಸಾಧ್ಯತೆ ಇದೆ. ಇದನ್ನೇ ನಾನು ಹೇಳಿದ್ದು. ಪ್ರೇಮ ಸಂಬಂಧದಲ್ಲಿರುವವರು ಅನಗತ್ಯ ಭಿನ್ನಾಭಿಪ್ರಾಯಗಳು, ಜಗಳಗಳು ಹಾಗೂ ವಾದ ವಿವಾದಗಳನ್ನು ತಪ್ಪಿಸುವುದು ಉತ್ತಮ. ಪಂಚಮ ಸ್ಥಾನ ಅಲ್ವಾ, ಹೌಸ್ ಆಫ್ ರೊಮ್ಯಾನ್ಸ್. ಬೇಡವಾದ ಮಾತುಗಳು ಮಾತಾಡ್ಬಿಟ್ಟು ಏನೋ ಗಲಾಟೆ ಮಾಡ್ಕೊಂಡ್ರೆ 4.5 ತಿಂಗಳು ನಿಮ್ಗೆ ಮೌನ. ಅದ್ರ ಬದಲು ನೆಮ್ಮದಿಯಾಗಿದ್ಬಿಟ್ರೆ 4.5 ತಿಂಗಳು ನೆಮ್ಮದಿಯಾಗಿರ್ಬೋದಲ್ವಾ ಅಂತ ಒಂದು ವಿಚಾರ. ಹಾಗೂ ಊಟ ಮಾಡುವಾಗ ಯೋಚನೆ ಮಾಡಿ ನಿಮಗೆ ಸೇರದೇ ಇರುವಂತಹ ಪದಾರ್ಥ ಮತ್ತೆ ಅಲ್ಲಿ ಇಲ್ಲಿ ಹೊರಗಡೆ ಊಟ ಮಾಡೋದು ಬೇಡ. ಅನಗತ್ಯವಾಗಿರುವಂತಹ ತಿಂಡಿ ತಿನಿಸುಗಳನ್ನ ಎಷ್ಟಾದರೂ ಅಷ್ಟು ನೀವು ತಪ್ಪಿಸ್ಬೇಕು. ಯಾಕಪ್ಪ ಅಂದ್ರೆ ಪಂಚಮ ಸ್ಥಾನ ಹೊಟ್ಟೆ, ಜಠರದಲ್ಲಿ ಅಗ್ನಿಯ ಮೇಲೆ ಶನಿ ಅಗ್ನಿಯ ಮೇಲೆ ಅಂದ್ರೆ ಜಠರಾಗ್ನಿಯನ್ನ ಹಂಗೆ ಶಮನ ಮಾಡಿಬಿಟ್ಟು ನಿಮಗೆ ಗ್ಯಾಸ್ಟ್ರಿಕ್ ಟ್ರಬಲ್ಲು, ಆ ಥರ ಒಂದು ಪಚನ ಶಕ್ತಿಯನ್ನ ಕಮ್ಮಿ ಮಾಡ್ತಾ ಇರೋದ್ರಿಂದ ಅದು ತೊಂದರೆ ಕೊಡುತ್ತೆ ಅನ್ನೋದು ಒಂದು ವಿಚಾರ. ಇವಾಗ ಧನುರ್ಲಗ್ನಕ್ಕೆ ಹೋಗೋಣ. ಧನುರ್ಲಗ್ನಕ್ಕೆ ಅಧಿಪತಿ ಆಗಿರೋದು ಯಾರು? ಗುರು. ಆದ್ರೆ ಇಲ್ಲಿ 2ನೇ ಮನೆ ಮತ್ತು 3ನೇ ಮನೆ ಅಧಿಪತಿ ಆಗಿರುವಂತಹ ಶನಿ 4ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ಅವಧಿಯಲ್ಲಿ ಪೋಷಕರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಪೋಷಕರು ಅಂದ್ರೆ ಯಾರು? ನಮ್ಮನ್ನು ನೋಡ್ಕೊಳ್ತಾ ಇರೋಂಥ ತಂದೆ ತಾಯಿಗರು, ಮತ್ತೆ ವಯಸ್ಸಾದವರು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪದರು, ಇಲ್ಲ ಅಂದ್ರೆ ಮತ್ತೆ ಮಾವಂದರು, ಯಾರು ನೋಡ್ಕೊತಾ ಇದಾರೋ ಅವರ ಪೋಷಕರ ಒಂದು ಆರೋಗ್ಯವನ್ನ ಕಾಪಾಡ್ಕೋಬೇಕು. ಮನೆಯಲ್ಲಿ ನೆಮ್ಮದಿ ಮತ್ತು ಸುಖದಲ್ಲಿ ವ್ಯತ್ಯಾಸ ಕಾಣುತ್ತೆ. ಹುಷಾರಾಗಿರ್ಬೇಕು. ಯಾಕೆ ಅಂತಂದ್ರೆ ಇದು ಕುಟುಂಬ ಸ್ಥಾನಾಧಿಪತಿ. 4ಥ ಸ್ಥಾನ ಒಂದು ಸುಖ ಸ್ಥಾನ. ನೀವು ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡಿರ್ತೀರ, ಅದನ್ನ ಮಾಡಕ್ ಹೋದಾಗ ಕುಟುಂಬದವರು ಬೇಡ, ಅದು ಮಾಡಬೇಡ, ಇಲ್ಲ ನಾ ಮಾಡೇ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬೇಡಿ. ಈ 4 ತಿಂಗಳು, ಈ 4.5 ತಿಂಗಳು ಬಿಟ್ಬಿಡಿ. ಆಮೇಲೆ ಕುಟುಂಬದವರು ನಿಮ್ ಜೊತೆ ಸೇರ್ಕೋತಾರೆ. ಹಂಗಾಗಿ ವಾಹನಗಳು, ಯಂತ್ರೋಪಕರಣಗಳು ಅಥವಾ ಮನೆಯ ಉಪಕರಣಗಳ ದುರಸ್ತಿ ಹಾಗೂ ನಿರ್ವಹಣೆಗೆ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. 4ರ್ಥಾಧಿಪತಿ ಆಗಿರೋ 4ರ್ಥದಲ್ಲಿ ಅದು ಸಂಚಾರ ಮಾಡ್ತಾ ಇರೋದ್ರಿಂದ ಮೇಂಟೆನೆನ್ಸ್ ಕಾಸ್ಟ್ ಅಂತೀವಿ, ಅದಕ್ಕೆ ನೋಡ್ಕೊಳ್ಳುವಂತಹ ಒಂದು ದುಡ್ಡು ವೆಚ್ಚ ಜಾಸ್ತಿ ಆಗುವಂಥದ್ದು ಕಾಣ್ತಾ ಇದೆ. ಸ್ಥಿರಾಸ್ತಿ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಸ್ಥಿರಾಸ್ತಿ ಆತುರದಲ್ಲಿ ಹೂಡಿಕೆ ಮಾಡಬೇಡಿ. ಸ್ಥಿರಾಸ್ತಿಯಲ್ಲಿ ಆತುರದಲ್ಲಿ ಹೂಡಿಕೆ ಮಾಡಬೇಡಿ. ಸಡನ್ ಆಗಿ ಯಾವುದೋ ಒಂದು ಒಳ್ಳೆಯ ಒಂದು ಮನೆ ಕಾಣಿಸ್ತು, ನಮ್ಗೆ ಯಾರೋ ಒಬ್ರು ಹೇಳಿದ್ರು ತಂದು ದುಡ್ಡು ಹಾಕಿ ಅಂತ. ದುಡ್ಡು ಹಾಕೋದ್ರಲ್ಲಿ ಏನು ತಪ್ಪಿಲ್ಲ. ಅದರ ಡಾಕ್ಯುಮೆಂಟ್ಸು ಪೇಪರ್ ಎಲ್ಲ ಸರಿಯಾಗಿ ಓದ್ಬಿಟ್ಟು ಇದಕ್ಕೆ ಹಾಕ್ಬೋದು ಅಂತ ಹೇಳಿ ಒಂದು ಲಾಯರ್ ಹತ್ರ ಒಂದು ಸಲಹೆ ತಗೊಂಡು ಆಮೇಲೆ ಹಾಕಿ. ಯಾರು ಬೇಡ ಅಂತಂದ್ರು. ಎಲ್ಲ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸಿ ಸಾಧ್ಯವಾದರೆ ಶನಿ ಮಾರ್ಗಿಯಾಗುವವರೆಗೂ ಪ್ರಮುಖ ಹೂಡಿಕೆಗಳನ್ನು ಮುಂದೂಡುವುದು ಉತ್ತಮ. ಉದ್ಯೋಗ ಸ್ಥಳದಲ್ಲಿಯೂ ಹಾಗೂ ಮನೆಯಲ್ಲಿಯೂ ಒತ್ತಡ ಮತ್ತು ಉದ್ವಿಗ್ನತೆ ಕಂಡು ಬರಬಹುದು. ಸೊ ಹಂಗಾಗಿ ಸ್ಟ್ರೆಸ್, ಕೆಲಸ ಆಗಿಲ್ಲ ಬೇಗ ಮುಗಿಸ್ಬೇಕು, ಹಾಫ್ ಇಯರ್ಲಿ, ಅರ್ಧ ವರ್ಷ ಬರುತ್ತೆ ಇದ್ರ ಮಧ್ಯ. ಯಾಕಂದ್ರೆ ಸೆಪ್ಟೆಂಬರ್ 31ನೇ ತಾರೀಕು ಇರ್ಬೇಕು, 30ನೇ ತಾರೀಕು, 31 ಇಲ್ವಲ್ಲ, 30ನೇ ತಾರೀಕಿಗೆ ಅರ್ಧ ವರ್ಷ ಆಗುತ್ತೆ. 6 ತಿಂಗಳು ಅಂತ ಮಾರ್ಚಿಂದ ಲೆಕ್ಕ ಹಾಕೊಂಡ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಕರೆಕ್ಟ್. ಸೆಪ್ಟೆಂಬರ್ 30ನೇ ತಾರೀಕು ಹಾಫ್ ಇಯರ್ಲಿ. ಸಿಕ್ಕಾಪಟ್ಟೆ ಟೆನ್ಷನ್ ನಿಮಗೆ.
ಇಷ್ಟರೊಳಗಡೆ ನಮ್ಗೆ ಇಷ್ಟು ದುಡ್ಡು ಮಾಡಲೇಬೇಕು ಅಂತ ಹೇಳಿ ಕಂಪನಿಯವರು ಒತ್ತಡ ಹಾಕ್ತಾ ಇರ್ಬೋದು. ಈ ಒತ್ತಡಗಳು ಇವ್ರಿಗೆ ಜಾಸ್ತಿ ಅನುಭವಕ್ಕೆ ಬರುತ್ತೆ. ಯಾರಿಗೆ? ಧನುರ್ ಲಗ್ನದವ್ರಿಗೆ. ಮಕ್ಕಳು ಯಾರು ಓದ್ತಾ ಇದ್ದಾರೆ, ಯಾವುದನ್ನ ಮುಂದೆ ನಾನು ತಗೋಬೇಕು, ಈಗ ನಾನು ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಏನ್ ಮಾಡ್ಬೇಕು ಅನ್ನೋ ತಳಮಳದಲ್ಲಿ ಇರ್ತಾರೆ ಈ ವಿಚಾರದಲ್ಲಿ. ಅದಕ್ಕಾಗಿ 4 ಜನರ ಹತ್ರ ಮಾತಾಡಿ ಅವರ ಜೊತೆ ತಾಳ್ಮೆಯಿಂದ ಇದ್ರ ಬಗ್ಗೆ ನಿರ್ಧಾರ ತಗೊಳ್ಳೋದು ಉತ್ತಮ. ಕೇಪ್ರಿಕಾರ್ನ್ ಅಂದ್ರೆ ಮಕರ ರಾಶಿ, ಮಕರ ಲಗ್ನಕ್ಕೆ ಸಂಬಂಧಪಟ್ಟಂಗೆ ಲಗ್ನಾಧಿಪತಿ ಆಗಿರುವಂತಹ ಶನಿ, ಲಗ್ನಾಧಿಪತಿ ದ್ವಿತೀಯ ಸ್ಥಾನಾಧಿಪತಿ ಆಗಿರುವಂತಹ ಶನಿ ತೃತೀಯ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಬಹಳ ಉತ್ತಮವಾದಂತಹ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾನವನು. ಈ ಅವಧಿಯಲ್ಲಿ ಆಗಾಗ್ಗೆ ಸಣ್ಣ ಅಥವಾ ಅಲ್ಪ ದೂರದ ಪ್ರಯಾಣಗಳು ಸಂಭವಿಸುತ್ತವೆ. ಅದು ಶನಿ ಚೆನ್ನಾಗಿ ಕೂತಿದ್ರೆ ನಿಮ್ಮ ಜಾತಕದಲ್ಲಿ ಸುಲಭವಾಗಿ ಪ್ರಯಾಣಗಳಾಗಿ ನಿಮಗೆ ಅದರಿಂದ ಬರುವಂತಹ ಉತ್ತಮ ಲಾಭಗಳು ಸಿಗುತ್ತವೆ. ಯಾರಿಗೆ ಚೆನ್ನಾಗಿ ಕೂತಿರಲ್ಲ ಶನಿ ಅಂಥವ್ರಿಗೆ ಪ್ರಯಾಣ ಆಗತ್ತೆ, ಅದು ವ್ಯಯ ಆಗತ್ತಷ್ಟೇ, ಸುಮ್ಮನೆ ಹೋಗೋದು ಬರೋದು ಆಗತ್ತೆ, ಏನು ಕೆಲಸ ಆಗೋದಿಲ್ಲ. ಸೊ ಹಂಗಾಗಿ ನೀವು ಅರ್ಥ ಮಾಡ್ಕೋಬೇಕು. ಪ್ರಯಾಣ ಆಗತ್ತೆ ಅಂತ ಅಂದ ತಕ್ಷಣ ಎಲ್ಲಾನು ನಾನು ಎಲ್ಲ ಒಳ್ಳೇದಕ್ಕೋಸ್ಕರನೇ ಆಗ್ತಾ ಇದೆ ಅಂತ ಅಲ್ಲ. ಕೆಲವೊಂದು ಕಡೆ ಅದು ಸುಮ್ಮನೆ ವ್ಯಯನೂ ಆಗ್ಬೋದು. ಜನ್ಮಸ್ಥಳದಿಂದ ದೂರ ವಾಸಿಸುವುದು, ನಿವಾಸ ಬದಲಾವಣೆ ಹಾಗೂ ಸ್ಥಳಾಂತರವಾಗುವಂತಹ ಸಾಧ್ಯತೆ ಇದೆ. ಇದು ಎಲ್ಲ ಉದ್ಯೋಗದಲ್ಲಿರೋರಿಗೆ ಆಗಲಿ, ಇಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ತಾ ಇರೋ ಹುಡುಗರಿಗೆ ಹಠಾತ್ ಆಗಿ ಇವಾಗ ಈ ವರ್ಷ ನಿಮ್ಮನ್ನು ಹಾಸ್ಟೆಲ್ಗೆ ಹಾಕೋಣ ಅಂತ ಹೇಳಿ ಹಾಸ್ಟೆಲ್ಗೆ ಹಾಕುವಂಥದ್ದು ಇರ್ಬೋದು. ಈ ಸಮಯದಲ್ಲಿ ಮನೆಯಿಂದ ದೂರ ಹೋಗಿ ಅಲ್ಲೆಲ್ಲಾದರೂ ಹಾಸ್ಟೆಲಲ್ಲಿ ಅವರು ವ್ಯಾಸಂಗ ಮಾಡುವಂತಹ ಪರಿಸ್ಥಿತಿ ಬರ್ಬೋದು. ಇಂಜಿನಿಯರಿಂಗು, ಇವಾಗ ಮೆಡಿಕಲ್ಲು, ಇದರದೆಲ್ಲ ಏನೇನು ಆಗಿದೆ ಅವ್ರಿಗೆಲ್ಲ ಅಡ್ಮಿಷನ್ಸ್ ಆದಾಗ ಅವ್ರಿಗೆ ಆ ಕಾಲೇಜುಗಳು ಏನು ಪಕ್ಕದಲ್ಲಿ ಸಿಗತ್ತಾ? ಎಲ್ಲೋ ದೂರದಲ್ಲಿ ಸಿಗತ್ತೆ. ಇವಾಗ ಕರ್ನಾಟಕದಲ್ಲಿರೋರಿಗೆ ಬೆಂಗಳೂರಲ್ಲೇ ಬೇಕು ಅಂತಂದ್ರೆ ಸಿಗೋದಿಲ್ಲ, ಅಲ್ಲೆಲ್ಲೋ ಗುಲ್ಬರ್ಗಲ್ಲಿ ಸಿಕ್ಕಿರತ್ತೆ, ಗುಲ್ಬರ್ಗಕ್ಕೆ ಹೋಗ್ಬೇಕು. ಆ ತರಹ ಪರಿಸ್ಥಿತಿಗಳು ಬರುವಂತಹ ಸಾಧ್ಯತೆ ಕಾಣುತ್ತೆ ಮಕರ ಲಗ್ನದವರಿಗೆ, ಮಕರ ರಾಶಿಯವರಿಗೆ. ವಿದ್ಯಾರ್ಥಿಗಳಿಗೆ ಪಾಠಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟ. ಯಾಕೆ ಕಷ್ಟ ಆಗತ್ತೆ ಅಂದ್ರೆ ಶನಿ ಕೂತ್ಕೊಂಡ್ಬಿಡಿದಾನೆ 4-5 ಯಾವುದೋ 3ನೇ ಮನೆಯಲ್ಲಿ. ಹಾಗಾಗಿ ಕಷ್ಟ ಆಗುವಂತ ಸಾಧ್ಯತೆ ಇದೆ. ಓದಿನಲ್ಲಿ ಏಕಾಗ್ರತೆ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಎಷ್ಟಾಗತ್ತೆ ಅಷ್ಟು ಮಾತ್ರ ಓದಿದ್ರೆ ತುಂಬಾ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ಕೂಲ್ನಲ್ಲಿ ಫಸ್ಟ್ ಬರ್ತಾ ಇರ್ತಾರೆ, ಮೊದಲನೇ ಅಂಕ ಪಡಿತಾ ಇರ್ತಾರೆ. ಅವ್ರಗಳಿಗೆ ಕಮ್ಮಿ ಆಗ್ಬಿಡುತ್ತೆ ಅನ್ನೋ ಭಯ. ನಾನು ಮೊದಲೇ ಇರಬೇಕು, ಅವರು ಬಹಳ ಕಷ್ಟಪಡ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವ್ರಗಳಿಗೆ ನಾವು ತಂದೆ ತಾಯಿ ಅಂದರ ಹೇಳು ಏನಿರ್ಬೇಕು ಅಂತಂದ್ರೆ, ಹೆಂಗೆ ಹೇಳಬೇಕು ಅಂತಂದ್ರೆ, ಎಷ್ಟಾಗತ್ತೆ ಅಷ್ಟು ಮಾಡಿ. ಈ 4.5 ತಿಂಗಳು ತುಂಬಾ ಅತಿಯಾದಂತಹ ಪರಿಶ್ರಮ ಪಡೋದು ನಿಮಗೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ಕೊಡ್ಬೇಕು. ಇಲ್ಲ ಅಂತಂದ್ರೆ ಅವರು ಡಿಪ್ರೆಷನ್ ಅಂದ್ರೆ ಖಿನ್ನತೆ ಕೊಟ್ಟೋಗ್ಬಿಡ್ತಾರೆ. ಅಯ್ಯೋ ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಭಯ ಬಂದ್ಬಿಡುತ್ತೆ ಅವ್ರಿಗೆ, ಕೈಕಾಲು ನಡ್ಗತ್ತೆ, ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತೀವಿ ನಾವು, ಆಂಗ್ಸೈಟಿ ಅಟ್ಯಾಕ್ ಎಲ್ಲ ಆಗ್ಬಿಡುತ್ತೆ. ಮಕ್ಕಳಿಗಾಗತ್ತೆ ಈಗಿನ ಕಾಲದಲ್ಲಿ. ಯಾಕಂತಂದ್ರೆ ಅವರು ನಾವು ಫಸ್ಟ್ ಬರ್ತಾ ಇದ್ದೆ, ನಾವು ಫಸ್ಟೇ ಬರಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ, ಏನ್ ಮಾಡೋದು. ಸೊ ಇವಾಗ ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನಕ್ಕೆ ಲಗ್ನಾಧಿಪತಿ ಆಗಿರುವಂತಹ ಶನಿ ಬಂದು 12ನೇ ಮನೆಯ ಅಧಿಪತಿಯೂ ಆಗಿದ್ದು 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಆಯ್ತಾ? ನೀವು ಹೂಡಿಕೆ ಏನಾದ್ರು ಮಾಡಿದ್ರೆ, ದುಡ್ಡು ಏನಾದ್ರು ಎಲ್ಲಿಗಾರು ಕೊಟ್ಟಿದ್ರೆ ಅದು ಬಂದು ಅಲ್ಲೇ ಹಂಗೆ ನಿಂತೋಗ್ಬಿಡುತ್ತೆ ಕೆಲಸ ಅನ್ನುವಂಥ ಭಯ ಇರುತ್ತೆ ಈ ಸಮಯದಲ್ಲಿ. ಹಂಗಾಗಿ ಏನ್ ಮಾಡಿ, ಎಲ್ಲಿಗೂ ಡೆಪಾಸಿಟ್ ಹಾಕೋದಾಗ್ಲಿ, ಈಗ ನಾ ಹೇಳ್ದಂಗೆ ಯಾವುದೋ ಒಂದು ಮನೆ ತಗೋಬೇಕು, ಸರಿ, ಇಲ್ಲ ಅಂದ್ರೆ ಯಾರಿಗೋ ದುಡ್ಡು ಕೊಟ್ರೆ 1ಕ್ಕೆ 2 ಆಗತ್ತೆ, 1ಕ್ಕೆ 1.5 ಆಗತ್ತೆ, 1.25 ಆಗತ್ತೆ, ಅದು ಏನಾರಾಗ್ಲಿ ಕೊಡಬೇಡಿ ದುಡ್ಡಂಗೆ. ಈ ಸಮಯದಲ್ಲಿ ಹೂಡಿಕೆ ಹಾಕೋದು ಬೇಡ. ದುಡ್ಡು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಗೊಂಡು ಹೋಗೋರಿಗೆ ಖಂಡಿತ ಕೊಡಬೇಡಿ, ಮೋಸ ಮಾಡ್ತಾರೆ. ಹಣವನ್ನು ಸಾಲವಾಗಿ ನೀಡುವ ಮೊದಲು ಅಥವಾ ಹೂಡಿಕೆ ಮಾಡುವ ಮೊದಲು 2 ಬಾರಿ ಯೋಚಿಸುವುದು ಉತ್ತಮ. ಅನಗತ್ಯ ವಾದ ವಿವಾದ ಅಥವಾ ಕಲಹಕ್ಕಿಂತ ಮೌನವಾಗಿರುವುದೇ ಉತ್ತಮ. ಇದು ಯಾಕಂತಂದ್ರೆ ಇದು ಕುಟುಂಬ ಸ್ಥಾನದಲ್ಲಿ ಸಂಚಾರ ಬಹಳ ಉತ್ತಮವಾಗಿ ಮೌನ ಅನ್ನೋದು ಉತ್ತಮ ಇಲ್ಲಿ. ಯಾಕೆಂದ್ರೆ ಬೇಡವಾದ್ದೆಲ್ಲ ಆಗೋಗುತ್ತೆ. ಈ 4.5 ತಿಂಗಳಲ್ಲಿ ನಾವು ಏನೋ ಒಂದು ಮಾಡ್ಕೊಂಡ್ಬಿಟ್ಟು ಆಮೇಲೆ ಸಂಪೂರ್ಣ ಮೌನ ಅಂದ್ರೆ ಕುಟುಂಬದವ್ರಿಗೆ ಈಗ ಅಕ್ಕ ತಂಗಿಯರ ಜೊತೆ ಗಲಾಟೆ ಮಾಡ್ಕೊಂಡ್ಬಿಡೋದು, ಅಣ್ಣ ತಮ್ಮಂದ್ರ ಜೊತೆ ಗಲಾಟೆ ಮಾಡ್ಕೊಂಡ್ಬಿಡೋದು, ಅವ್ರಿಗೂ ನಮಗೂ ಸಂಬಂಧನೇ ಕಡ್ದೋಗೋದು, ಅದೆಲ್ಲ ಮಾಡ್ಕೋಬಿಡಿ. ಕೆಲವರಿಗೆ ಸ್ವಯಂ ನಿವೃತ್ತಿ ಯೋಜನೆ ಅಂದ್ರೆ VRS ಅಂತ ಹೇಳ್ತೀವಿ, ಅದಕ್ಕೆ ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮ್ ಅಂತ, ಅದನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಸಂಬಂಧ ಇವಾಗ ಇದೆ. ಯಾರಿಗೆ? ಕುಂಭಲಗ್ನದವ್ರಿಗೆ.
ಆಹಾರದ ಶುಚಿತ್ವದ ಬಗ್ಗೆ ವಿಶೇಷ ಎಚ್ಚರ ವಹಿಸಿ. ಆಹಾರ ವಿಷಬಾಧೆ ಸಂಭವಿಸುವ ಸಾಧ್ಯತೆ ಇದೆ. ಅಂದರೆ ಫುಡ್ ಪಾಯ್ಸನಿಂಗ್ ಆಗುವಂತಹ ಟೈಮ್ ಇದೆ, ಹುಷಾರಾಗಿರಿ. ಇವಾಗ ಈ ಒಂದು ಸಮಯ ಚೆನ್ನಾಗಿಲ್ಲ. ಶನಿ ಇವಾಗ ಕೊನೆಯ ಒಂದು ರಾಶಿ ಮೀನರಾಶಿ. ಇವರಿಗೆ ಶನಿ ಮೊದಲನೇ ಮನೆಯಲ್ಲೇ 12ನೇ ಮತ್ತು 11ನೇ ಮನೆ ಅಧಿಪತಿ ಆಗಿರುವಂತಹ ಶನಿ ಮೊದಲನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಗರ್ಭಗತ ಶನಿ ಅಂತ ಹೇಳ್ತೀವಿ. ಅದನ್ನ 7 ರಾಡ್ ಶನಿ ಅಂತ ಕರಿತೀವಿ, 7.5 ಅಂತ ಕರಿತೀವಿ. ಅದರಲ್ಲಿ ಮಧ್ಯದಲ್ಲಿ ಕೂತ್ಕೊಂಡಿದೆ. ಮಿಕ್ಕಿದ್ದೆರಡು ರಾಶಿಗಳಿಗೂ 7.5 ಅರ್ಧಂಬರ್ಧ ಇದೆ. ಅಂದ್ರೆ ಕುಂಭರಾಶಿಯವರಿಗೆ ಇನ್ನೇನು ಬಿಡ್ತಾ ಇದೆ, ಈ ಎರಡು ಇನ್ನೊಂದು ವರ್ಷಕ್ಕೆ ಬಿಟ್ಟೋಗತ್ತೆ. ಮೇಷರಾಶಿಯವರಿಗೆ ಶುರು ಆಗಿದೆ. ಈಗ 7.5 ಬಗ್ಗೆ ನಾನು ಮಾತಾಡ್ತಾ ಇಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ನಾನು ಅಷ್ಟೊಂದು ಒತ್ತಡ ಕೊಡ್ತಾ ಇಲ್ಲ. ಡೈರೆಕ್ಟ್ ಆಗಿ ನಾನು ಅಲ್ಲಾಗುವಂತಹ ಪರಿಣಾಮ ಮತ್ತು ಅಲ್ಲಿ ಸಿಗುವಂತಹ ಒಂದು ಫಲಿತಾಂಶದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಈ ಅವಧಿಯಲ್ಲಿ ಭಯ, ಆತಂಕ, ಗಾಬರಿ ಅಥವಾ ಖಿನ್ನತೆಯ ಭಾವನೆಗಳು ಕಾಣಿಸಿಕೊಳ್ಳಬಹುದು. ಅಂದ್ರೆ ನನ್ನ ಕೈಲಾಗಲ್ಲ, ನಾನು ಅಷ್ಟು ಶಕ್ತಿಯುತವಾಗಿಲ್ಲ, ನನ್ ಯಾಕೋ ಸುಸ್ತಾಗ್ತಾ ಇದೆ, ಮೈ ಸರಿಗಿಲ್ಲ, ಮನಸ್ಸು ಸರಿಗಿಲ್ಲ, ನಾನು ಇದನ್ನ ಕೆಲಸ ಮಾಡಲ್ಲ, ನಾನು ಇವತ್ತು ಮಾಡಲ್ಲ, ನಾಳೆ ಮಾಡ್ತೀನಿ, ನಾಳೆ ಮಾಡಲ್ಲ, ನಾಡಿದ್ದು ಮಾಡ್ತೀನಿ. ಇದು ವಕ್ರಶನಿಯ ಒಂದು ಅಭ್ಯಾಸ. ಇವತ್ತು ಬೇಡ, ನಾಳೆ ಎಲ್ಲ ನಾಡಿದ್ದು ಅಂತ. ಯಾಕಂದ್ರೆ ಅವನಿಗೆ ಏನೋ ಒಂಥರ ವಿಲಿವಿಲಿ ಅಂತ ಇರುತ್ತೆ. ಹಂಗಾಗಿ ಈ ವಕ್ರಶನಿ ಬಂದಾಗ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅಗತ್ಯ. ಅಂದ್ರೆ ಮಾನಸಿಕ ಸಮತೋಲನವನ್ನು ಮಾತಾಡ್ತಾ ಇದ್ದೀನಿ, ಆಯ್ತಾ. ಕುಟುಂಬದವರ ಅಥವಾ ತಜ್ಞರ ಸಲಹೆಯನ್ನು ಪಡೆಯಿರಿ. ಅಂದ್ರೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶಿಗಳ ಸಲಹೆಯನ್ನು ಪಡೆದ್ರೆ, ನಿಮ್ಗೆ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇದ್ರೆ ಏನ್ ಮಾಡೋದು, ಹಂಗೆ ಕೂತ್ಕೊಂಡ್ಬಿಡಕ್ಕಾಗತ್ತಾ? ಅವರ ಸಲಹೆಯನ್ನು ಪಡೆದ್ಬಿಟ್ಟು ನಾವೇನ್ ಮಾಡ್ಬೇಕು, ಈ ಸಮಯದಲ್ಲಿ 4 ತಿಂಗಳು ಮಾಡಬೇಕು. ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಹಾಗೂ ವೈದ್ಯಕೀಯ ವೆಚ್ಚಗಳು ಎದುರಾಗುವ ಸಾಧ್ಯತೆ ಇದೆ. ಇಲ್ಲಿ ವೆಚ್ಚಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಶ್ರಮ ಕೊಡ್ಬೇಕಾಗತ್ತೆ. ಅಂದ್ರೆ ಇವಾಗ ಕರ್ಕೊಂಡೋಗೋದು, ಕರ್ಕೊಂಡು ಬರೋದು, ಅವ್ರಿಗೆ ಊಟ ತಗೊಂಡೋಗಿ ಕೊಡೋದು, ತಗೊಂಡ್ಬರೋದು, ಅವರ ಸೇವೆಯಲ್ಲಿ ನಾವು ನಿರಂತರ ಸೇವೆ ಮಾಡ್ತಾ ಇರೋದು, ಅದರಲ್ಲೇ ನಾವು ತೊಡಗಿರೋದು, ಅದಕ್ಕೆ ಎಷ್ಟು ಸಮಯ ಹೋಗುತ್ತೆ. ಆ ಸಮಯ ಕಷ್ಟ, ಸುಸ್ತು, ಚೇರಲ್ಲೇ ಕೂತ್ಕೊಂಡು ಮಲ್ಕೊಳ್ಳೋದು. ಕುರ್ಚಿಲೇ ಕೂತಿರ್ತೀವಿ ನಾವು, ಕುರ್ಚಿಲೇ ಕೂತ್ಕೊಂಡು ಮಲ್ಕೋಬೇಕು. ಅಲ್ಲೇನು ಹಾಸಿಗೆ ಇರತ್ತ ನಮಗೆ ಹಾಸ್ಪಿಟಲ್ಗಳಲ್ಲಿ, ಎಲ್ಲ ಆಸ್ಪತ್ರೆಗಳು ಇಲ್ಲ ಮನೆಗಳಲ್ಲೇ ಆಗ್ಲಿ, ಆ ವಯಸ್ಸಾದವ್ರು ಕೂತಿದ್ರೆ ಈ ತರ ಒಂದು ಕಷ್ಟಪಡುವಂಥದ್ದು ಕಾಣುತ್ತೆ. ಅದನ್ನು ನಾವು ಕಷ್ಟಪಡ್ತಾ ಇದೀವಿ ಅಂತ ಅನ್ಕೊಳ್ದೇನೆ ಸೇವಾ ಮನೋಭಾವ ಅಂತ ಇಟ್ಕೊಂಡು ಸೇವೆಯನ್ನ ಮಾಡ್ಬೋಣ. ಯಾಕೆ ಅಂತಂದ್ರೆ ಪರಮಾತ್ಮ ನಮ್ಗೆ ಅದನ್ನ ಒಂದು ಅವಕಾಶ ಕೊಟ್ಟಿದ್ದಾನೆ, ವಯಸ್ಸಾದವರ ಸೇವೆ ಮಾಡೋದಕ್ಕೆ ಅಂತ ಅನ್ಕೊಂಡು ಸೇವೆಯನ್ನ ಮಾಡಿ. ಹಾಗೂ ದೈಹಿಕ ಹಾಗೂ ಮಾನಸಿಕವಾಗಿ ಸದಾ ಚಟುವಟಿಕೆಯಿಂದಿರಿ. ಸುಮ್ಮನೆ ಯಾರ್ಯಾರಿಗೆ ಡಿಪ್ರೆಷನ್ ಅಂತ ಹೊಟ್ಟೋಗ್ಬಿಡ್ತಾರೆ, ನನ್ನ ಕೈಲಿ ಏನೂ ಆಗಲ್ಲ ಅಂತ ಸುಮ್ಮನೆ ಒಳಗಡೆ ರೂಮಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಬಹಳ ಅದು ಡೇಂಜರ್ ಅಂತೀವಿ ನಾವು, ಬಹಳ ಭಯಾನಕವಾದಂಥದ್ದು. ಆ ಥರ ಯಾವುದು ಮಾಡ್ಕೋಬೇಡ್ರಿ. ಯಾವುದಾದ್ರೂ ಒಂದು ಬೆಳಗ್ಗೆ 1 ಗಂಟೆ ಕಾಲ ಯೋಗ ಕ್ಲಾಸ್, ಸಾಯಂಕಾಲ 1 ಗಂಟೆ ಕಾಲ ಪಿಯಾನೋನೋ, ಪೇಂಟಿಂಗೋ, ಸ್ಕೆಚ್ಚಿಂಗೋ, ಕೈ ಬರಹನೋ, ಪೆನ್ಸಿಲ್ ಸ್ಕೆಚ್. ಶನಿ ಮತ್ತು ಶುಕ್ರ ಸೇರಿದ್ರೆ ಲೆಡ್ ನೋಡಿ ಕರ್ರಗೆ ಇರುತ್ತೆ. ಪೆನ್ಸಿಲ್ ಸ್ಕೆಚ್ ಮಾಡೋವಂಥದ್ದು ಸೇರ್ಕೊಳ್ಳಿ. ನಿಮಗೆ ಯಾರ್ಯಾರಿಗೆ ಸಮಯ ಕಳಿಯೋಕ್ಕೆ ಗೊತ್ತಿಲ್ಲ, ಏನ್ ಮಾಡೋದು ಗೊತ್ತಿಲ್ಲ, ಪಾರ್ಕಲ್ಲಿ ಹೋಗಿ ಓಡಾಡಕ್ ಮನ್ಸಿಲ್ಲ, ಒಬ್ಬರೇ ಹೊರಗಡೆ ಹೋಗಕ್ ಮನ್ಸಿಲ್ಲ, ಯೋಗ ಕ್ಲಾಸ್ ಸೇರ್ಕೊಳ್ಳಿ. ಒಂದು 20 ಜನ ಇರ್ತಾರೆ, ಅದ್ರ ಮಧ್ಯ ಕೂತ್ಕೊಳ್ಳಿ. ನಿಮ್ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡ್ರಿ. 1 ಗಂಟೆ ಕಾಲ ನಿಮ್ಗೆ ಮನೆಯಿಂದ ಹೊರಗಡೆ ಬಂದು ಏನೋ ಒಂದು ಮಾಡೋದಕ್ಕೆ ಸಿಗ್ತಾ ನಿಮ್ಗೆ ಸಮಯ. ಮಾನಸಿಕವಾಗಿ ನೀವು ಖಿನ್ನತೆಗೆ ಒಳಗಾಗಬೇಡಿ ಅಂತ ಹೇಳ್ತಾ ಇದೀನಿ. ಅಂದ್ರೆ ಅರ್ಥ ಏನಂತಂದ್ರೆ ಏನಾದ್ರೂ ಒಂದು ಚಟುವಟಿಕೆಯಲ್ಲಿ ಸಮ್ ಆಕ್ಟಿವಿಟಿ ಬ್ಯುಸಿಯಾಗಿರಿ. ಇಲ್ಲವಾದ್ರೆ ಬೇಸರ ಮತ್ತು ನಿರುತ್ಸಾಹ ನಿಧಾನವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವ್ದಕ್ಕಾದ್ರೂ ಒಂದಕ್ಕೆ ತೊಡಗಿಸ್ಕೋಬೇಕು ನಿಮ್ಮನ್ನ ನೀವೇ. ಅದನ್ನ ಮಾಡಿದ್ದಲ್ಲಿ ಶನಿ ಗೋಚಾರದಲ್ಲಿ ಇಷ್ಟು ಫಲಗಳನ್ನು ನೋಡಿದ್ವಿ. ಆದ್ರೆ ಇನ್ನೊಂದು ವಿಚಾರವನ್ನ ಹೇಳಬೇಕು ಅಂತಂದ್ರೆ, ಈ ಸಮಯದಲ್ಲಿ ಶನಿ ವಕ್ರ ಆಗಿರೋದು ಯಾವಾಗ ಆಗಿದ್ದಾರೆ ಅಂತಂದ್ರೆ ಜುಲೈ ಮತ್ತು ಡಿಸೆಂಬರ್ ಮಧ್ಯೆ ಆಗಿದ್ದಾನೆ. ಡಿಸೆಂಬರ್ 11ನೇ ತಾರೀಕು ಅಷ್ಟೊತ್ತಿಗೆ ಚಳಿಗಾಲ ಬಂದಿರುತ್ತೆ. ಈ ಮಳೆಗಾಲ ಚಳಿಗಾಲದ ಮಧ್ಯೆ ಬರುವಂತಹ ಸೋಂಕು ರೋಗಗಳು ಹೆಚ್ಚಾಗತ್ತೆ, ಉಸಿರಾಟದ ರೋಗಗಳು ಹೆಚ್ಚಾಗತ್ತೆ. ಈಗ ಸೋಂಕು ರೋಗ, ಉಸಿರಾಟದ ರೋಗ ಅಂದ್ರೆ ನಿಮಗೆ ಜ್ಞಾಪಕ ಬರ್ಬೇಕಲ್ಲ, 2020-21ರಲ್ಲಿ ನಾವು ಒದ್ದಾಡದ್ವಲ್ಲ, ಲಾಕ್ಡೌನ್ ಎಲ್ಲ ಆಗ್ಬಿಟ್ಟು ಕೋವಿಡ್ ಎಲ್ಲ ಬಂದಿತ್ತಲ್ಲ, ಕೊರೋನಾ ಅಂತ ಕರಿತೀವಿ.
ಅದೇ ಥರದ ತಿರ್ಗಾ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಗರ ಪ್ರದೇಶಗಳಲ್ಲಿ, ಹಳ್ಳಿಗಳಲ್ಲಿ ಅಷ್ಟು ಬೇಗ ಬರಲ್ಲ. ಯಾಕೆ ಅಂತಂದರೆ ಅಲ್ಲಿ ಮೈಗೆ ಅಂಟ್ಕೊಂಡು ಓಡಾಡಲ್ಲ. ಇವಾಗ ಬೆಂಗಳೂರಿಗೆ ಹೋಗಿ ನೀವು ಈಗ ಮೆಟ್ರೋಲಾಗಲಿ, ಬಸ್ಸಲ್ಲಾಗಲಿ, ಟ್ರೈನಲ್ಲಾಗಲಿ ಒಬ್ರಿಗೊಬ್ರು ಮುಟ್ಕಳದೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಜಗ್ಗಾಡ್ತಾ ಇರ್ತಾರೆ. ಸಾಯಂಕಾಲ 4:30 ರಾತ್ರಿ 7:30, 8 ಗಂಟೆವರೆಗೂ ಒಳಗೆ ಹೋಗಿ ಬರೋಕ್ಕೆ ಆಗಲ್ಲ. ಟ್ರೈನಲ್ಲಿ, ಬಸ್ಸಲ್ಲೇ ಆಗಲಿ, ಎಲ್ಲ ಕಡೆನೂ ನಿಂತ್ಕೊಂಡು ಭಾಳ ಕಷ್ಟಪಡ್ತಾ ಇರ್ತಾರೆ. ಇಲ್ಲಿ ಉಸಿರಾಡ್ಬೇಕಾರೆ ಇವರ ಸೋಂಕು ಅವ್ರಿಗೆ, ಅವ್ರ ಸೋಂಕು ಇವ್ರಿಗೆ, ಯಾರು ಅದನ್ನು ಅದನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ. ಮತ್ತು ಕೆಲ್ಸಕ್ಕೆ ಹೋಗೋರು ನೀವು ನಿಮ್ಮದೇ ಕಾರಲ್ಲಿ ಹೋಗಿ ಅಂತ ಹೇಳೋಕ್ಕಾಗತ್ತಾ? ಎಲ್ಲರ ಹತ್ರನೂ ಇರುತ್ತಾ? ಇಲ್ಲ. ಇದು ಶನಿ ಕೊಡೋವಂಥದ್ದು. ಹಾಗಾಗಿ ಏನು ಮಾಡಬೇಕು? ಕೋವಿಡಲ್ಲಿ ಏನು ಮಾಡಿದ್ರಿ ನೀವು? ಕೊರೋನಾದಲ್ಲಿ ಮಾಸ್ಕ್ ಹಾಕ್ಕೊಡ್ರಿ. ಬಟ್ಟೆ ಅಂತ ಒಳ್ಳೆಯ ಬಟ್ಟೆಯ ಒಂದು ಮಾಸ್ಕ್ ಹಾಕ್ಕೊಡ್ರಿ. ಮಾಸ್ಕ್ ಹಾಕ್ಕೊಳ್ಳಿ. ಕೈ ಶುಚಿತ್ವವನ್ನು ಇಟ್ಕೊಳ್ಳೋಕ್ಕೆ ನಿಮಗೆ ಸ್ಯಾನಿಟೈಸರು, ಇಲ್ಲಾಂದರೆ ನಿಮಗೆ ಬೇಕಾಗಿರುವಂತಹ ಸೋಪು ಏನು ಇಟ್ಕೊಂಡಿದ್ದೀರೋ ಅದನ್ನು ಮಾಡಿ. ಇಲ್ಲ ಕೆಲವೊಬ್ರು ಗ್ಲೌಸ್ ಹಾಕೊಂಡು ಬಿಡ್ತಾರೆ, ತೆಳ್ಳಗಿರೋ ಗ್ಲೌಸು, ಅದೇನು ₹2 ಒಂದು ಗ್ಲೌಸ್ ಸೆಟ್ಟು. ಅದನ್ನು ಹಾಕ್ಕೊಂಡು ಹೋಗ್ತಾ ಇದ್ದಂಗೆ ಅವ್ರು ಕೆಲ್ಸಕ್ಕೆ ಹೋಗ್ಬೇಕಾರೆ ಅಲ್ಲಿ ಬಿಚ್ಬಿಟ್ಟು ಬಿಸಾಕ್ಬಿಟ್ಟು ಹೊರಟೋಗ್ತಾರೆ. ಅಂದರೆ ಇಲ್ಲಿಂದ ಅಲ್ಲಿ ಸಂಚಾರ ಮಾಡುವಂತಹ ಟ್ರೈನ್, ಬಸ್ಸಲ್ಲಾಗಲಿ ಎಲ್ಲ ಗ್ಲೌಸ್ ಹಾಕೊಂಡೇ ಇದ್ಬಿಡ್ತಾರೆ, ಬೇಕಾಗೇ ಇಲ್ಲ. ಹಾಗೂ ಅದೇ ಕೈಯಲ್ಲಿ ಎಲ್ಲ ಫೋನನ್ನು ಮುಟ್ಟೋದು. ಇವಾಗ ಫೋನ್ ಮುಟ್ಟೋದು, ಈಗ ಫೋನ್ ಮುಟ್ಬಿಟ್ಟು ತೀಡ್ತಾ ಇರೋದು ಯಾವುದು? ಗಲೀಜ್ ಕೈ ತೀಡ್ಬಿಟ್ಟು ಆಮೇಲೆ ನೀವು ಕೈಯೆಲ್ಲ ತೊಳ್ಕೊಂಡಾದ್ಮೇಲೆ ತಿರ್ಗಾ ಫೋನ್ ಮುಟ್ಟೋದು. ಇಲ್ಲೇ ಇರುತ್ತಲ್ಲ, ಎಲ್ಲ ಫೋನ್ ಮೇಲೆ ಇರುತ್ತಲ್ಲ. ಆ ಫೋನ್ ಮೇಲಿರೋ ಗಲೀಜ್ನ ಏನು ಮಾಡ್ತಾರೆ? ಅದಕ್ಕೆ ಸ್ಯಾನಿಟೈಸರ್ ಅಂತ ಸಿಗುತ್ತೆ. ಅದನ್ನು ತಗೊಂಡು ಶುಚಿತ್ವ, ಫೋನ್ಗೆ ಒಂದು ಚಿಕ್ಕ ಬಟ್ಟೆ ಮೇಲೆ ಅದನ್ನು ಟಸ್ ಅಂತ ಹೊಡ್ಕೊಳ್ಳೋದು. ಈಗ ಕನ್ನಡಕಾಯಿ ಹೆಂಗೆ ಕ್ಲೀನ್ ಮಾಡ್ಕೊತೀವೋ ಹಂಗೆ ಫೋನನ್ನು ತೆಳ್ಳಗೆ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡ್ಕೊಳ್ಳಿ, ಶುಚಿತ್ವವನ್ನು ಕಾಪಾಡ್ಕೊಳ್ಳಿ. ಕೆಮ್ಮಲು, ಜ್ವರ ಮತ್ತು ನೆಗಡಿ ಯಾರ್ಯಾರಿಗೆ ಬಂದಿದೆ ಮಕ್ಕಳಿಗೆ ಆದಷ್ಟು ಅವರಿಗೆ ಮಾಸ್ಕನ್ನು ಧರಿಸಿ ಸ್ಕೂಲ್ಗೆ ಹೋಗಬೇಕು ಅಂತ ಹೇಳ್ಕೊಡಿ. ಯಾಕೆ ಅಂತಂದರೆ ಇದು ಸಮಯ ಬಂದಿರೋವಂಥ ಸಮಯ, ಗಾಳಿ ಆಡುವಂತಹ ಸಮಯ, ಆಷಾಢ ಮಾಸ. ಮತ್ತು ಆ ಸಮಯದಲ್ಲಿ ಗಾಳಿ ತುಂಬ ಇದೆ, ಸಿಕ್ಕಾಪಟ್ಟೆ ಗಾಳಿ ಇದೆ. ಮತ್ತು ಮಳೆ ಬೇರೆ ಸರಿಗಿಲ್ಲ ಈ ವರ್ಷ. ವಿಚಿತ್ರವಾದಂತಹ ಮಳೆ ಬರುವಂತಹ ಸಮಯ. ಒಂದೊಂದು ಕಡೆ ಜಾಸ್ತಿ ಮಳೆ, ಒಂದೊಂದು ಕಡೆ ಕಮ್ಮಿ ಮಳೆ. ಇದಕ್ಕೆ ಅತಿರೇಕವಾಗಿ ಎಲ್ಲೆಲ್ಲೋ ಬರ್ತಾ ಇದೆ. ಈ ಸಮಯದಲ್ಲಿ ರೋಗಗಳು ಹರಡುವಂಥದ್ದು ತುಂಬ ಜಾಸ್ತಿ. ಹಾಗಾಗಿ ನಿಮ್ಮ ಒಂದು ಹುಷಾರಲ್ಲಿ ನೀವು ಇರಿ. ನಮಸ್ಕಾರ.